ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ ಘಟಕ ಮತ್ತು ಯು ಚಾನೆಲ್ ಪ್ರಸ್ತುತಪಡಿಸುವಂತಹ ಆರೋಗ್ಯ ವಾಹಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ ಜ್ವರ ಅಂತ ಹೇಳೋದು ಸಾಮಾನ್ಯವಾದ ಕಾಯಿಲೆ, ಆದರೆ ಅದರಲ್ಲಿಯೂ ಸಹ ಹಲವಾರು ರೀತಿಗಳುಂಟು. ನಾವು ನಿರ್ಲಕ್ಷ್ಯ ಮಾಡಿದರೆ ನಮ್ಮ ಪ್ರಾಣಕ್ಕೆ ಕುತ್ತು ಬರುವ ಅದೆಷ್ಟೋ ಸಾಧ್ಯತೆಗಳು ಕೂಡ ಉಂಟು, ಆದ ಸಂಭವಗಳುಂಟು, ಘಟನೆಗಳು ಕೂಡ ಉಂಟು. ಆದ್ದರಿಂದ ಜ್ವರ ಅಂತ ಹೇಳಿಕೊಂಡು ಯಾರು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಅದರ ಬಗ್ಗೆ ವಿವರವಾದ ಒಂದು ಮಾಹಿತಿಯನ್ನು ತಿಳ್ಕೊಂಡು ಎಲ್ಲರೂ ಎಚ್ಚೆತ್ತುಕೊಂಡು ಸಮಯದಲ್ಲಿ ವೈದ್ಯರನ್ನು ಭೇಟಿಯಾದಾಗ ಯಾವುದೇ ರೀತಿಯ ಆಪತ್ತು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಹೇಳ್ತೇನೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ಇವತ್ತು ನಮ್ಮ ಜೊತೆಗೆ ಹಿರಿಯ ವೈದ್ಯಾಧಿಕಾರಿಯಾದಂತಹ ಡಾಕ್ಟರ್ ಸುರೇಶ್ ಹೆಗ್ಡೆ ಅವರು ಇದ್ದಾರೆ. ಅವರ ಅನುಭವದ ಒಂದಷ್ಟು ಮಾತುಗಳನ್ನು ಅಥವಾ ಜ್ವರದ ಬಗ್ಗೆ ಆಗಿರ್ಬೋದು ಅಥವಾ ಅದರ ಲಕ್ಷಣದ ಬಗ್ಗೆ ಆಗಿರ್ಬೋದು ಅದೆಲ್ಲವನ್ನು ಸಹ ನಿಮಗೆ ಸವಿವರವಾಗಿ ತಿಳಿಸಿಕೊಡ್ಲಿಕ್ಕಿದ್ದಾರೆ. ಇವರು 30 ವರ್ಷಗಳಿಗಿಂತಲೂ ಅಧಿಕ ತುಂಬ ವರ್ಷ ವಿದೇಶದಲ್ಲಿ ಸೇವೆಯನ್ನು ಸಲ್ಲಿಸಿದವರು. ಅದಲ್ಲದೆ KMCಯಲ್ಲಿ ಕೂಡ ಪ್ರೊಫೆಸರ್ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದವರು. ಇಂದು ನಮಗೆ ಜ್ವರದ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಅರ್ಥವಾಗುವ ರೀತಿಯಲ್ಲಿ ಒಂದಷ್ಟು ವಿಚಾರವನ್ನು ಹೇಳಲಿಕ್ಕಿದ್ದಾರೆ. ಪ್ರಥಮವಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ತೆ ಡಾಕ್ಟರ್, ನಮ್ಮ ಆರೋಗ್ಯ ವಾಹಿನಿ ಈ ಸಂಚಿಕೆಗೆ ತಮಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್, ಈಗ ಜ್ವರ ಅಂತ ಹೇಳಿದ ತಕ್ಷಣ ಜ್ವರ ಬಂತು, ಮನೇಲೇನೋ ಒಂದು ಕಷಾಯ ಮಾಡಿ ಕುಡಿದ್ರೆ ಆಯಿತು, ಗುಣ ಆಗ್ತದೆ ಅಂತ ಹೇಳುವ ಮನೋಭಾವದ ವ್ಯಕ್ತಿಗಳೇ ಜಾಸ್ತಿ ಇರೋದು. ಅದು ಜಾಸ್ತಿ ಆದ ಮೇಲೆ ಮತ್ತೆ ಡಾಕ್ಟರ್ ಹತ್ರ ಹೋಗೋದು ಜಾಸ್ತಿ. ಅದರಿಂದ ಜ್ವರವನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದು ಗೊತ್ತಿರುವಂಥದ್ದು, ಆದರೆ ಕೂಡ ಮಾಡೋದು ಜಾಸ್ತಿ. ಅದರಿಂದ ಜ್ವರದ ಬಗ್ಗೆ ನೆಗ್ಲೆಕ್ಟ್ ಮಾಡಬಾರ್ದು, ಜ್ವರ ಅದ್ರ ಬಗ್ಗೆ ಸ್ವಲ್ಪ ವಿವರವನ್ನು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಖಂಡಿತ. ಜ್ವರ ಅಂತ ಹೇಳಿದ್ರೆ ಒಂದು ನಮ್ಮ ಬಾಡಿಯ ಟೆಂಪ್ರೇಚರು ಒಂದು ಲೆವೆಲ್ಗಿಂತ ಜಾಸ್ತಿ ಆದರೆ ಅದಕ್ಕೆ ಜ್ವರ ಅಂತ ಹೇಳ್ಬೋದು, ಅಥವಾ ಇಂಗ್ಲೀಷ್ನಲ್ಲೇನೋ ಪೈರಾಕ್ಸಿ ಅಂತ ಹೇಳ್ತೇವೆ. ಈ ಜ್ವರ 1000 ಕಾರಣದಿಂದ ಬರ್ತದೆ, ತುಂಬ ಕಾರಣದಿಂದ ಬರ್ತದೆ. ಆದರೆ ಕೆಲವು ಜಾಗದಲ್ಲಿ ಕೆಲವು ರೀತಿಯ ಕಾಯಿಲೆ, ಕೆಲವು ರೀತಿಯ ಇನ್ಫೆಕ್ಷನ್ನಿಂದ ಅದು ಕೆಲವು ಸೀಸನ್ನಲ್ಲಿ ಅದು ಜಾಸ್ತಿ ತುಂಬ ಜನಕ್ಕೆ ಅದು ಎಫೆಕ್ಟ್ ಆಗ್ತಾ ಇರ್ತದೆ. ಕೆಲವು ಕಾರಣಗಳು ಕಾಂಪ್ಲಿಕೇಟೆಡ್ ಕಾರಣಗಳು, ದೇ ಮೇ ಡೈ ಇಫ್ ದೇ ಡೋಂಟ್ ಟೇಕ್ ಪ್ರಾಪರ್ ಟ್ರೀಟ್ಮೆಂಟ್ ಆರ್ ಪ್ರಾಪರ್ ಕೇರ್. ಈಗ ಫಸ್ಟ್ ನಾವು ಜ್ವರ ಅಂತ ಹೇಳಿದೆ ನಾನು ಏನು ಅಂತ ಹೇಳಿ. ಹಾಗಾದ್ರೆ ನಾರ್ಮಲ್ ಟೆಂಪರೇಚರ್ ಅಂದ್ರೆ ಎಷ್ಟು? ಒಬ್ಬ ವ್ಯಕ್ತಿಯ ನಾರ್ಮಲ್ ಟೆಂಪರೇಚರ್ ಎಷ್ಟು ಇರಬೇಕು, ಜ್ವರ ಬಂದ್ರೆ ಎಷ್ಟು ಜಾಸ್ತಿ ಆಗ್ತದೆ? ಈಗ ನಾವು ಟೆಂಪರೇಚರ್ 98.2 ನಿಂದ ಅದು 99.5 ವರೆಗೂ ಇಟ್ ಇಸ್ ನಾರ್ಮಲ್ ವೇರಿಯೇಷನ್ ಇರ್ತದೆ. ದೇರ್ ಇಸ್ ನೋ ಯೂನಿವರ್ಸಲ್ ಕಟ್ ಅಪ್ ಪಾಯಿಂಟ್ where you can say it is normal, where you can say it is abnormal ಅಂತ ಹೇಳುವಂತ ಕಟ್ ಆಫ್ ಪಾಯಿಂಟ್ ಇಷ್ಟವರೆಗೆ ಇಲ್ಲ. ಸೊ ಈಗ WHO they say if the temperature 100.4 Fahrenheit ಜಾಸ್ತಿ ಇದ್ರೆ ಅದಕ್ಕೆ ಜ್ವರ ಅಂತ ಹೇಳ್ಬಹುದು ಅಂತ ಹೇಳ್ತಾರೆ. ಹಾಗಾದ್ರೆ 100ರವರೆಗೆ ನಾವು ಏನ್ ಹೇಳೋದು ಅದಕ್ಕೆ? 100.4 ಅಂದ್ರೆ ಜಾಸ್ತಿ. ನಮ್ದು ಅರೌಂಡ್ 98.2 ನಿಂದ 99 ಇರುತ್ತೆ. ಈಗ 99.4 ನಿಂದ ಅಥವಾ 5 ನಿಂದ 100.4 ವರೆಗೆ ನಾವು ವಿ ಕ್ಯಾನ್ ಕಾಲ್ ಇಟ್ ಆಸ್ ಮೈಲ್ಡ್ ಫೀವರ್, ಆಯ್ತಲ್ಲ. ಆದರೆ ಇದಕ್ಕೆ ಹೆಚ್ಚಿನ ಟೈಮ್ ಈ ಮೈಲ್ಡ್ ಫೀವರಿಗೆ ಏನು ಅಗತ್ಯ ಇರೋದಿಲ್ಲ. ಯು ಟೇಕ್ ರೆಸ್ಟ್, ಟೇಕ್ ಗುಡ್ ಅಮೌಂಟ್ ಆಫ್ ವಾಟರ್, ನೀವು ಕುಡಿತಾ ಇದ್ದ ಸರಿ. ಮತ್ತೆ ಏನಾದರೂ ಪ್ಯಾರಾಸಿಟಮಾಲ್ ಏನಾದರೂ ಡಿಸ್ಟರ್ಬ್ ಆದರೆ ಮಾತ್ರ ತಗೊಳ್ಬೇಕು, ಇಲ್ಲದ್ರೆ ಅಗತ್ಯ ಇಲ್ಲ. ಅದ್ರಿಗಿಂತ ಜಾಸ್ತಿ ಬಂದರೆ ಅಥವಾ ಅದರ ಒಟ್ಟಿಗೆ ಏನಾದರೂ ಬೇರೆ ಏನಾದರೂ ಪ್ರಾಬ್ಲಮ್ ಬಂದರೆ, ಎಕ್ಸಾಂಪಲ್ ಸಿವಿಯರ್ ಹೆಡ್ಏಕ್, ವಾಮಿಟಿಂಗ್, ಅಬ್ಡೋಮಿನಲ್ ಪೇನ್, urinary disturbance, so many things, loss of weight, loss of appetite, ಇಂಥದ್ದೆಲ್ಲಾದರೂ ಆದರೆ ಅಷ್ಟು ಸಿ. ಇಲ್ಲದಿದ್ರೆ ಇಟ್ ಈಸ್ ನಾಟ್ ನೀಡೆಡ್. ಯಾಕೆ ಇದು ಅಗತ್ಯ ಇಲ್ಲ ಅಂತ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ದ ಫೀವರ್ ಈಸ್ ಅನ್ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಇನ್ ದ ಬಾಡಿ. ಇಟ್ ಈಸ್ a symptoms, it is not the disease. The fever is a symptom, it is not the disease.
ಆ ಸಿಂಪ್ಟಮ್ಸ್ ಫೀವರ್ ನಮ್ಮ ಬಾಡಿಯಲ್ಲಿ ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಟು ಪ್ರೊಟೆಕ್ಟ್ ಯುವರ್ ಬಾಡಿ. ಓ ಹಾಗಾದ್ರೆ ನೀವು ಪ್ರೊಟೆಕ್ಷನ್ ಅಂದ್ರೆ ಏನಪ್ಪ? ಯಾವ ರೀತಿಯ ಪ್ರೊಟೆಕ್ಷನ್ ಕೊಡುತ್ತೆ ಜ್ವರ ಜಾಸ್ತಿ ಆದರೆ ಕೆಲವರಿಗೆ ತಲೆನೋವು, ವಾಂತಿ, ಇವನ್ ಕನ್ವಲ್ಷನ್, ಕೋಮಕ್ಕೆಲ್ಲ ಹೋಗ್ತಾರೆ. ಹಾಗಾದ್ರೆ ಪ್ರೊಟೆಕ್ಷನ್ ಅಂತ ಹೇಗೆ ಹೇಳ್ತೀರಿ? ಆದರೆ ನಮ್ಮ ಬಾಡಿಯಲ್ಲಿ ಬ್ರೈನಿನ ಒಳಗೆ ಒಂದು ಬ್ರೈನ್ ಸ್ಟೇಷನಲ್ಲಿ ಒಂದು ಏರಿಯಾ ಇದೆ, ಅದಕ್ಕೆ ನಾವು ಹೈಪೋಥಾಲಮಸ್ ಅಂತ ಹೇಳ್ತದೆ. ಅದು ನಮ್ಮ ಬಾಡಿಯ ಒಂದು ಥರ್ಮೋಸ್ಟಾಟ್. ಇಟ್ ಕೀಪ್ಸ್ ಆನ್ ಥರ್ಮೋಸ್ಟಾಟ್ ಈ ರೀತಿ ಅಂತ. ಅದು ಥರ್ಮೋಸ್ಟಾಟ್ ಸ್ವಲ್ಪ ವೇರಿಯೇಷನ್ ಆಚೀಚೆ ಆಗುತ್ತೆ ಡಿಪೆಂಡಿಂಗ್ ಆನ್ ದ ರೇಸ್, ಡಿಪೆಂಡಿಂಗ್ ಆನ್ ದ ಏಜ್. ಈಗ ಎಕ್ಸಾಂಪಲ್, ಯಂಗರ್ ಏಜಿನಲ್ಲಿ ಟೆಂಪ್ರೇಚರ್ ಸ್ವಲ್ಪ ಇದು ಜಾಸ್ತಿ ಇರುತ್ತೆ, ಇದು ಟೆಂಪ್ರೇಚರ್. ಓಲ್ಡರ್ ಏಜಿನಲ್ಲಿ ಕಮ್ಮಿ ಇರುತ್ತೆ. ಮತ್ತು ಬೆಳಗ್ಗೆ ಟೆಂಪ್ರೇಚರ್ ಕಮ್ಮಿ ಇರುತ್ತೆ, ರಾತ್ರಿ ಜಾಸ್ತಿ ಇರುತ್ತೆ. ಮತ್ತು ಕೆಲವು ರೇಸಿನಲ್ಲಿ ಮತ್ತು ನೀವು ಹೊರಗಡೆ ಆಡಿ ಬಂದು ಟೆಂಪ್ರೇಚರ್ ತೆಗೆದ್ರೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಅಥವಾ ಸಮ್ಮರ್ನಲ್ಲಿ ಹೊರಗಡೆ ಸನ್ನಿಗೆ ಇದ್ಕೊಂಡು ಅಥವಾ ನೀವು ಕೆಲಸ ಮಾಡಿ ಒಳಗೆ ಬಂದು ಟೆಂಪ್ರೇಚರ್ ತೆಗೆದ್ರೆ ಜಾಸ್ತಿ ಇರ್ತದೆ. ದಟ್ ಈಸ್ ಅದರಿಂದಾಗಿ ಅದೆಲ್ಲ ನಾರ್ಮಲ್ ವೇರಿಯೇಷನ್ಸ್ ಇರುತ್ತೆ. ಈಗ ನಾನು ಥರ್ಮೋಸ್ಟಾಟ್ ವಿಚಾರವಾಗಿ ಹೇಳಿದೆ. ಅದೊಂದು ಥರ್ಮೋಸ್ಟಾಟ್ ಒಂದು ಲೆವೆಲ್ನಲ್ಲಿ ಇರ್ತದೆ ಡಿಪೆಂಡಿಂಗ್ ಆನ್ ದ ಬಾಡಿ ಇಮ್ಯುನಿಟಿ ರಿಯಾಕ್ಟಿವಿಟಿ ಬೇಕಾದಾಗಿ ಸ್ವಲ್ಪ ಥರ್ಮೋಸ್ಟಾಟ್. ಇಟ್ಸ್ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ವೇರಿಯೇಷನ್ನಲ್ಲಿ ಇರುತ್ತೆ. ನಾನು ಈಗ ಹೇಳಿದ ರೀತಿಯಲ್ಲಿ ನಮಗೆ ಏನಾದರೂ ಬಾಡಿಯಲ್ಲಿ ಹಾರ್ಮಿನ ಇನ್ಫೆಕ್ಷನ್ ಅಥವಾ ಹಾರ್ಮ್ ಮಾಡುವಂಥ ಇನ್ಫ್ಲಮೇಷನ್ ಅಥವಾ ಹಾರ್ಮ್ ಮಾಡುವ ಬಾಡಿಗೆ ಹಾರ್ಮ್ ಮಾಡುವ ಯಾವ ವಸ್ತು ಆಗಿರಲಿ, ಕ್ಯಾನ್ಸರ್ ಆಗಿರಲಿ, ಇನ್ಫ್ಲಮೇಷನ್ ಆಗಿರಲಿ, ಅಥವಾ ಏನಾದರೂ ಲಾಟ್ ಆಫ್ ಇನ್ಸಿಡೆಂಟ್ಸ್, ಅದೇನಾಗುತ್ತೆ ಆವಾಗ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಅದು ನಮ್ಮ ಬಾಡಿಯಲ್ಲಿರುವ ಇಮ್ಯೂನ್ ಸಿಸ್ಟಮನ್ನು ಅದು ಆಕ್ಟಿವೇಟ್ ಮಾಡಬೇಕಾಗುತ್ತೆ. ಅದು ಆಕ್ಟಿವೇಟ್ ಮಾಡೋದ್ರಲ್ಲಿ ಒನ್ ಈಸ್ ಟೆಂಪ್ರೇಚರ್. ಟೆಂಪ್ರೇಚರ್ ಜಾಸ್ತಿ ಆದ ಕೂಡಲೇ ಇಮ್ಯುನಿಟಿ ರಿಯಾಕ್ಟಿವಿಟಿ ಇರುತ್ತೆ. ಈಗ ಬ್ಯಾಕ್ಟೀರಿಯಾ ವೈರಸ್ ಒಳಗಡೆ ಹೋಯ್ತು ಅಂತ ಹೇಳುವ ಬಾಡಿಯಲ್ಲಿ, ಅದನ್ನು ಡಿನ್ಯಾಚುರೈಸೇಷನ್ ಮಾಡಿ ಅದನ್ನು ಅಲ್ಲಿಂದ ಬಾಡಿಯಿಂದ ತೆಗಿಲಿಕ್ಕೆ ಫ್ಯಾಗೋಸೈಟೋಸಿಸ್ ಅಂತ ಹೇಳ್ತಾರೆ, ವೈಟ್ ಬ್ಲಡ್ ಸೆಲ್ಸ್ ತೆಗೀತದೆ. ಅದಕ್ಕೆಲ್ಲ ಒಂದು ಬೇಕು, ಅದಕ್ಕೆ ಟೆಂಪ್ರೇಚರ್ ಬೇಕು. ಯಾಕೆಂದ್ರೆ ಅದನ್ನು ಫಸ್ಟ್ ಹಾರ್ಮ್ಲೆಸ್ ಮಾಡಲಿಕ್ಕೆ. ಈಗ ಎಕ್ಸಾಂಪಲ್, ನೀವೇನಾದರೂ ಒಂದು ಈಗ ನೀವು ನೀರು ಬಿಸಿ ಮಾಡ್ತೀರಿ, ಯಾಕೆ ಬಿಸಿ ಮಾಡ್ತೀರಿ? ಬ್ಯಾಕ್ಟೀರಿಯಾವನ್ನು ಕಿಲ್ಲಿಕ್ಕೆ ಅಥವಾ ವೈರಸ್ ಅನ್ನು ಕೊಲ್ಲಿಕ್ಕೆ. ಅದೇ ರೀತಿಯಲ್ಲಿ ಟೆಂಪ್ರೇಚರ್ ಕೂಡ ಅದು ಕೆಲಸ ಮಾಡ್ತದೆ. ಈಗ ಹಾಗಾದ್ರೆ ಜ್ವರ ಬಂದಾಗ ನಮ್ಮ ಮೈ ಬಿಸಿ ಆಗುದು ನೀವು ಹೇಳಿದ ಇದೇ ಕಾರಣಕ್ಕೋಸ್ಕರ, ಪ್ರೊಟೆಕ್ಷನ್ಗೆ. ಆದ್ರೆ ಅದು ಒಂದು ಲೆವೆಲ್ಗಿಂತ ಜಾಸ್ತಿ ಹೋದ್ರೆ, ಈಗ 100 to 103ಗಿಂತ ಜಾಸ್ತಿ ಅಥವಾ 105ಗಿಂತ ಜಾಸ್ತಿ ಹೋದ್ರೆ ಇಟ್ ಇಸ್ ಡೇಂಜರಸ್. ಪೇಷಂಟ್ ಮೇ ಗೋ ಫಾರ್ ಕನ್ವಲ್ಷನ್, ಬ್ರೈನ್ ಎಡಿಮಾ ಆಗ್ಬೋದು, ಕೋಮಾ ಆಗ್ಬೋದು, ಸೋ ಮೆನಿ ಥಿಂಗ್ಸ್ ಕ್ಯಾನ್ ಹ್ಯಾಪನ್. ಸೊ ಎಸ್ಪೆಷಲಿ ಚಿಲ್ಡ್ರನ್ನಲ್ಲಿ 100, 102, 103 ಹೋದ್ರೆ ಇದು ಡೇಂಜರಸ್. ಆದರೆ adultsನಲ್ಲಿ 101, 102 is no need to much worry unless otherwise associated with some other symptoms. That what I told you, abdominal pain, dehydration, vomiting, severe headache, ಮೈ ನೋವು ತುಂಬ, ಅಥವಾ ಊಟ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸೋ ಮೇ ಅದರ್ ಥಿಂಗ್ಸ್, ಕನ್ವಲ್ಷನ್, ಆ ಒಂದು ರೀತಿ ನಿದ್ದೆ ಬಂದಾಗೆ ಆಗೋದು, ಟಯರ್ಡ್ನೆಸ್ ಆಗೋದು, ಇಂಥದ್ದೆಲ್ಲ ಇದ್ರೆ, ಡಯರಿಯಾ ಇದ್ರೆ ಅಫ್ಕೋರ್ಸ್ ನೀವು ಇಮಿಡಿಯೇಟ್ಲಿ ನಾವು ಡಾಕ್ಟರ್ ನೋಡಬೇಕು. ಆಯ್ತಾ? ಇಲ್ಲದಿದ್ರೆ ಇಟ್ ಈಸ್ ಸಿಂಪಲ್ ಫೀವರಿಗೆ ಎಲ್ಲದಕ್ಕೂ ಅಗತ್ಯ ಇಲ್ಲ. ಆ್ಯಕ್ಚುಲಿ ಈಗ ಒಂದು ಪ್ರಶ್ನೆ, ಈಗ ಒಂದು 100 ಟೆಂಪ್ರೇಚರ್ ಇದೆ, 101, 100.5, 101 ಇತ್ತು, ಅದಕ್ಕೆ ತಗೊಳ್ಳೋ ಇಮಿಡಿಯೇಟ್ಲಿ ಪ್ಯಾರಾಸಿಟಮಾಲ್ ತಗೊಳ್ಳೋದು, ಅಥವಾ ನೀವು ಮಕ್ಕಳಿಗೆ ಸ್ಪಾಂಜ್ ಕೊಡೋದು, ಕೋಲ್ಡ್ ವಾಟರ್ ಇಡೋದು, ಇದೆಲ್ಲ ಎಷ್ಟು ಸರಿ? ಈ ಕೆಲವರಿಗೆ ಚಿಲ್ಸ್ ಬಂದಾಗ ಆ ಜ್ವರ ಬಂತಂತೇಳಿ ಇಮಿಡಿಯೇಟ್ಲಿ ಮಕ್ಕಳಿಗೆ ಇದೆಲ್ಲ ಇಡ್ತಾರೆ. ಐ ಡೋಂಟ್ ಥಿಂಕ್ ಇಟ್ ಈಸ್ ಕರೆಕ್ಟ್. ಏನಾಗುತ್ತೆ ಆಗ ಅದು ಆ ಚಿಲ್ಸ್ ಬರುವುದು ಯಾಕೆ? ನಿಮ್ಮ ಬಾಡಿಯ ಎಕ್ಸರ್ಸೈಸ್, ಮಸಲ್ ಕಂಟ್ರಾಕ್ಷನ್ ಮಾಡಿ ಅದು ಟು ಇನ್ಕ್ರೀಸ್ ದ ಟೆಂಪ್ರೇಚರ್ ದಟ್ ಪ್ರೊಡ್ಯೂಸ್ ದ ಚಿಲ್ಸ್. ಅರ್ಥ ಆಯ್ತಾ? ಆವಾಗ ನೀವು ಕೋಲ್ಡ್ ಎಲ್ಲ ಇಟ್ಟುಬಿಟ್ರೆ ಏನಾಗುತ್ತೆ, ಟೆಂಪ್ರೇಚರ್ ಕಮ್ಮಿ ಆಗ್ತದೆ, ಪುನಃ ಚಿಲ್ಸ್ ಜಾಸ್ತಿ ಆಗುತ್ತೆ. ಆಗ್ತದೆ ಆಯ್ತಲ್ಲ? ಇದೆಲ್ಲ ಶುಡ್ ನಾಟ್ ಡೂ ದಟ್.
ಹಾಗಾದ್ರೆ ನಾವು ಜ್ವರ ಬಂದಾಗ ಕೆಲವೊಂದಷ್ಟು ಮನೆಯಲ್ಲಿ ಏನು ಚಿಕಿತ್ಸೆಗಳನ್ನ ನಾವೇ ಓನ್ ಆಗಿ ಮಾಡ್ತೇವಲ್ಲ ಅದೆಲ್ಲ ತಪ್ಪು ಅಂತ ಕೆಲವು ವಿಷಯ ಮಾತ್ರ ಅಂತ ಹೇಳಿದ್ರೆ ಇವಾಗ ಅದೇ ಹೇಳುದು ನಾವು ಒದ್ದೆ ಬಟ್ಟೆ ಚಿಲ್ಸಿರುವಾಗ ಹೈ ಟೆಂಪರೇಚರ್ 103 ಮಕ್ಕಳಿಗೆ ಹೋದ್ರೆ ಇಡಿ ಅದು ಬ್ರೈನ್ಗೆ ಏನಾದರೂ ಎಫೆಕ್ಟ್ ಆಗಬಹುದು ಇಡಿ ಡಸಂಟ್ ಮ್ಯಾಟರ್. ಅಥವಾ ಪೇಷಂಟ್ ಯಾರಾದ್ರೂ ಹೋಗಿ ಹೊರಗಡೆ ಬಿಸಿಲಲ್ಲಿ ಕೆಲಸ ಮಾಡ್ಕೊಂಡು ಬಂದಾಗ ಒಳ ಬಂದು ಬೀಳ್ತಾರೆ, ಆವಾಗ ಟೆಂಪರೇಚರ್ ನೋಡಿದ್ರೆ 104 105 ಅಫ್ಕೋರ್ಸ್ ಅವರಿಗೆ ಇಮಿಡಿಯೇಟ್ಲಿ ನೀವು ಕೂಲ್ ವಾಟರ್ ಸ್ಪಾಂಜ್ ಕೊಡ್ಬೇಕು ಅಥವಾ AC ಹತ್ರ ಇಟ್ಕೊಂಡು ಅವರಿಗೆ ಬಟ್ಟೆ ಗಿಟ್ಟೆ ಎಲ್ಲ ತೆಗೆದು ಅವರಿಗೆ ಟೆಂಪರೇಚರ್ ಕಮ್ಮಿ ಮಾಡಲೇಬೇಕು. ಅರ್ಥ ಆಯ್ತಲ್ಲ? ಇಲ್ಲದಿದ್ರೆ ಅವಶ್ಯಕತೆ ಯೂಶುವಲಿ ಇರೋದಿಲ್ಲ ಅಪ್ ಟು ಸರ್ಟನ್ ಲೆವೆಲ್ ಆಫ್ ಫೀವರ್. ಅರ್ಥ ಆಯ್ತಾ? ಗೊತ್ತಾಯ್ತು. ಬಹುಶಃ ನಾವು ಏನು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಾ ಇದ್ವಿ ಆ ತಪ್ಪುಗಳ ಬಗ್ಗೆ ನಮ್ಗೆ ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಅಂತ ಹೇಳಿದು ಸ್ಪಷ್ಟ ಒಂದು ವಿವರ ಇವತ್ತಿನ ಸಂಚಿಕೆಯಲ್ಲಿ ಸಿಗ್ತಾ ಉಂಟು ಅಂತ. ಯಾಕೇಳಿದ್ರೆ ಈಗ ನಾವು ಜ್ವರ ಅಂತ ಹೇಳಿದ ತಕ್ಷಣ ತಾಯಂದ್ರು ಮೊದಲೇದಾಗಿ ಮಕ್ಕಳಿದ್ರೆ ಅವರಿಗೆ ಒದ್ದೆ ಬಟ್ಟೆಯನ್ನು ಇಡುವಂಥದ್ದು. ಈಗ ನೀವು ಅದನ್ನ ಸರಿಯಾಗಿ ಹೇಳಿದ್ರಿ, ಯಾವಾಗ ಇಡಬೇಕು ಯಾವಾಗ ಇಡಬಾರ್ದು ಅಂತ ಹೇಳ್ಕೊಂಡು ಇನ್ನು ಮುಂದೆ ಈ ತಪ್ಪನ್ನ ನಮ್ಮ ತಾಯಂದ್ರು ಮಾಡ್ಲಿಕ್ಕಿಲ್ಲ ಅಂತ ಭಾವಿಸ್ತಾ, ಈಗ ಜ್ವರ ಅಂತ ಹೇಳಿದ ತಕ್ಷಣ ಒಂದೇ ತರದ ಜ್ವರ ಅಲ್ಲ ಸರ್, ವಿಧವಾದ ತರದ ಜ್ವರಗಳೆಲ್ಲವೂ ಉಂಟು. ಜ್ವರ ತುಂಬಾ ಟೈಪ್ ಇದೆ. ಹೌದು. ಅದನ್ನೆಲ್ಲ ಒಂದೇ ಕಾರಣದಲ್ಲಿ ಒಂದೇ ಡಿಸೀಸ್ ನಲ್ಲಿ ಒಂದೇ ಈಗ ಇನ್ಫ್ಲುಯೆನ್ಸಾ ಕೆಲವು ಟೈಪ್ ನ ಫೀವರ್ ಬರ್ಬೋದು. ಅದನ್ನು ಒಂದು ಕರೆಕ್ಟ್ ಆಗಿ ಅದಕ್ಕೆ ಅಂತ ಹೇಳಕ್ಕಾಗುದಿಲ್ಲ. ಸರ್ಟನ್ ಡಿಸೀಸ್ ಫಾಲೋ ಸರ್ಟನ್ ಟೈಪ್ಸ್ ಆಫ್ ಫೀವರ್ ಅಗ್ರಿ, ಆದ್ರೆ ತುಂಬಾ ಓವರ್ಲ್ಯಾಪ್ ಇದೆ. ಅದನ್ನ ಒಂದೇ ಹೇಳಿಕ ಈಗ ಹೇಳ್ತಾರೆ ಟೈಪ್ ಆಫ್ ಫೀವರ್, ರೆಮಿಟೆಂಟ್ ಫೀವರ್, ಇಂಟರ್ಮಿಟೆಂಟ್ ಫೀವರ್, ಕಂಟಿನ್ಯೂಸ್ ಫೀವರ್, ಹೆಕ್ಟಿಕ್ ಫೀವರ್, ರಿಲ್ಯಾಪ್ಸಿಂಗ್ ಫೀವರ್ ಅಂತ ಹೇಳಿದ್ರೆ ಅದು ಒಂದಕ್ಕೊಂದಕ್ಕೆ ಓವರ್ಲಾಪ್ ಆಗ್ತದೆ. ಈಗ ಕಂಟಿನ್ಯೂಸ್ ಫೀವರ್ ಅಂದ್ರೆ ಸ್ವಲ್ಪ ಅಂಡ್ಯುಲೇಟಿಂಗ್, ಅದು ಸ್ವಲ್ಪ ಮೂವ್ಮೆಂಟ್ ಆದ್ರೆ ಬೇಸ್ ಲೈನ್ಗಿಂತ ಜಾಸ್ತಿ ಇರುತ್ತೆ. ಅದು ಟೆಂಪರೇಚರ್ ವೇರಿಯೇಷನ್ ಪರ್ ಡೇ 0.5 to 0.75 ಫೆರನೈಟ್ ಮಾತ್ರ. ಇಲ್ಲದ್ರೆ ಆಲ್ಮೋಸ್ಟ್ ಕಂಟಿನ್ಯೂಸ್ ಫೀವರ್ ಅಂತ ಹೇಳುತ್ತೆ. ಇಲ್ಲದ್ರೆ ಸ್ಟೆಪ್ ಲ್ಯಾಡರ್, ಅದು ಕಂಟಿನ್ಯೂಸ್ ಫೀವರ್, ಟೈಫಾಯ್ಡ್ ನಲ್ಲಿ ಅದು ಬರುತ್ತೆ. ಮತ್ತೆ ಇಂಟರ್ಮಿಟೆಂಟ್ ಫೀವರ್ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಬರುತ್ತೆ, ದೆನ್ ಟಚಸ್ ಟು ದ ನಾರ್ಮಲ್, ದೆನ್ ಅಗೇನ್ ಕಮ್ಸ್ ದ ಫ್ಲಕ್ಚುಯೇಷನ್ ಮೋರ್ ದನ್ 2 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಅಂಥದ್ದಕ್ಕೆ ಇಂಟರ್ಮಿಟೆಂಟ್ ಫೀವರ್ ಅಂತ ಹೇಳ್ತಾರೆ. ಅದಕ್ಕೆ ಇದು ಇನ್ಫೆಕ್ಟಿವ್ ಎಂಡೋಕಾರ್ಡೈಡ್ ಇನ್ಫೆಕ್ಷನ್ ಅಂತ ಹಾರ್ಟಿನಲ್ಲಿಯೂ ಬರ್ತದೆ. ಆಯ್ತಾ? ಆಪ್ಸಸ್ ಇದ್ರೂ ಬರುತ್ತೆ. ಸಮ್ ಬ್ರುಸಿಲೋಸಿಸ್ ಸರ್ಟನ್ ಟೈಪ್ಸ್ ಆಫ್ ಡಿಸೀಸ್ ನಲ್ಲಿಯೂ ಬರ್ತದೆ. ಇವನ್ ಅದು ಇಂಟರ್ಮಿಟೆಂಟ್ ಫೀವರ್ ಮಲೇರಿಯಾದಲ್ಲಿಯೂ ಬರ್ತದೆ. ಆಯ್ತಾ? ಸರ್ಟನ್ ಟೈಪ್ ಆಫ್ ಥಿಂಗ್ಸ್. ಇದೆಲ್ಲ ಇಂಟರ್ಮಿಟೆಂಟ್. ರೆಮಿಟೆಂಟ್ ಫೀವರ್ ಅಂತ ಹೇಳ್ತೇವೆ. ಅದಂತ ಹೇಳಿದ್ರೆ ಇದ್ರ ಅಂಡ್ಯುಲೇಟಿಂಗ್ ಫೀವರ್ನಾಗೆ ಅಲ್ಲ, ಅದು ವೇರಿಯೇಷನ್ ಆಫ್ ಟೆಂಪರೇಚರ್ ಈಸ್ ಮೋರ್ ದನ್ 1.5 to 2 ಡಿಗ್ರಿ ಫೆರನೈಟ್ ಇರುತ್ತೆ ಪರ್ ಡೇ, ಬಟ್ ಇಟ್ ಡಸಂಟ್ ಟಚಸ್ ದ ಬೇಸ್ ಲೈನ್. ಅರ್ಥ ಇಲ್ಲ? ಆಗಿರುತ್ತೆ. ಮತ್ತೆ ರಿಲ್ಯಾಪ್ಸಿಂಗ್ ಫೀವರ್ನಲ್ಲೇ ಒಂದ್ ದಿವಸ ಜ್ವರ ಬರುತ್ತೆ, ಮತ್ತೊಂದು 2 ದಿವಸ ಇಲ್ಲ, ಮತ್ತೆ ಜ್ವರ ಬರುತ್ತೆ, ಮತ್ತೊಂದು 2 ದಿವಸ ಇಲ್ಲ. ಇದು ಕಾಮನ್ ಇನ್ ಮಲೇರಿಯಾ. ಸರ್ಟನ್ ಫೀವರ್ ಇವನ್ ಮೇಲೆ ಸರ್ಟನ್ ಕ್ಯಾನ್ಸರ್ ನಲ್ಲಿ ಕೂಡ ಈ ರೀತಿ ಇರುತ್ತೆ. ಹಾಟ್ ಸ್ಕಿನ್ ಡಿಸೀಸ್ ಇದರಲ್ಲೆಲ್ಲ ಇದೆಲ್ಲ ಬರುತ್ತೆ. ಕೆಲವು ಟಿಕ್ ಡಿಸೀಸ್, ಟಿಕ್ನಿಂದ ಬರುವ ಡಿಸೀಸ್, ಲೈಸಿನಿಂದ ಬರುವ ಡಿಸೀಸ್ ನಲ್ಲಿ ಇದು ಬರುತ್ತೆ. ಹಾಗೆಲ್ಲ ಬೊರಿಲಿಯೋಸಿಸ್ ಇದೆಲ್ಲ ಬರುತ್ತೆ. ಸೊ ಇದೆಲ್ಲ ಟೈಪ್ಸ್ ಆಫ್ ಫೀವರ್. ಹಾಗೆ ಫೀವರ್ ಟೈಪ್ಸ್ ಹೇಳ್ಬೋದು. ಆಕ್ಯೂಟ್ ಫೀವರ್ ಅಂತ, ಸಬ್ ಆಕ್ಯೂಟ್ ಫೀವರ್ ಅಂತ ಹೇಳ್ಬೋದು, ಕ್ರಾನಿಕ್ ಫೀವರ್ ಅಂತ ಹೇಳ್ಬೋದು. ಆಕ್ಯೂಟ್ ಫೀವರ್ ಅಂತ ಹೇಳಿದ್ರೆ ವಿದಿನ್ ಫ್ಯೂ ಡೇಸ್, ಲೈಕ್ 8 days. ಈಗ ಸಬ್ ಆಕ್ಯೂಟ್ ಅಂದ್ರೆ 18 2 weeks. ಕ್ರಾನಿಕ್ ಫೀವರ್ ಅಂದ್ರೆ ಮೋರ್ ದನ್ 3 weeks ಅಂತಲೂ ಹೇಳ್ಬೋದು. ಹಾಗೇನು ಹೇಳ್ತಾರೆ. ಕೆಲವು ಫೀವರಿಗೆ ಫೀವರ್ ಆಫ್ ಅನ್ನೋನ್ ಒರಿಜಿನ್ ಅಂತ ಹೇಳ್ತಾರೆ. ಅದಕ್ಕೆ ಸರ್ಟನ್ ಕ್ರೈಟೀರಿಯಾ ಟು ಬಿ ಫಾಲೋಡ್ ಅಂತ ಹೇಳಿದ್ರೆ ಪೇಷಂಟ್ ಹ್ಯಾಡ್ ಎ ಫೀವರ್, ಓಕೆ, ಬಟ್ ನೀವು ಆರ್ ಡೂಯಿಂಗ್ ದ ಇನ್ವೆಸ್ಟಿಗೇಷನ್, ಬಟ್ you not able to find the cause of the fever. Okay, at least you are admitted to the patient at least 1 week in your hospital, done the test, you are not able to get the cause. ಏನ್ ರೀಸನ್ ಅಂತ ಗೊತ್ತಾಗೋದಿಲ್ಲ. ಲ್ಯಾಬಾರ್ಟರಿ ವಾಟ್ ಆಲ್ ದ ಇನ್ವೆಸ್ಟಿಗೇಷನ್ ಅವೈಲೇಬಲ್
ಯು ಆರ್ ಡೂಯಿಂಗ್ ಇಟ್ ಬಟ್ ಯು ಆರ್ ನಾಟ್ ಏಬಲ್ ಟು ಬರ್ತ್ ಕಲ್ಚರ್, ಯೂರಿನ್ ಕಲ್ಚರ್, ಸ್ಟೂಲ್ ಕಲ್ಚರ್, ಆ ಕಲ್ಚರ್, ಈ ಕಲ್ಚರ್, ನ್ಯಾಟ್ ಟೆಸ್ಟ್, ಆಲ್ ದೀಸ್ ಥಿಂಗ್ಸ್ ಯು ಡೂಯಿಂಗ್ ಬಟ್ ಯು ಡೋಂಟ್ ನೋ. ಅಥವಾ ಪೇಷಂಟ್ ಕಮ್ಸ್ ಟು ಯು ಇನ್ ದ OPD ವಿದಿನ್ 3 weeks 3 OPD, ಜ್ವರ ಅಂತ ಮೆಡಿಸಿನ್ ಕೊಟ್ಟಿರ್ತೀರಿ, ಬಟ್ ನೋ ಬೆಟರ್. ಆಂಟಿಬಯೋಟಿಕ್ ಮಾತ್ರ ಕೊಟ್ಟಿರ್ತೀರಿ ಅಥವಾ NSAID, ಬಟ್ ನಾಟ್ ಬೆಟರ್. ಇಂಥದ್ದೆಲ್ಲ ಪ್ಯೂರ್ ಆಫ್ ಅನ್ನೋನ್ ಒರಿಜಿನ್. ಬಟ್ ಇಫ್ ಯು ಲೇಟರ್ ಸರ್ಟನ್ ಪೀಪಲ್ ವಿ ಫೈಂಡ್ ಇಟ್ ಇಸ್ ಮೇ ಬಿ ಟ್ಯೂಬರ್ಕ್ಲೋಸಿಸ್, TB ಅಂದರೆ ಲಂಗ್ TB ಓನ್ಲಿ ಅಲ್ಲ, ಎಕ್ಸ್ರೇಲಿ ಬರುವಂಥ ಕೆಲವು ಸರಿ TB ಕಿಡ್ನಿಯಲ್ಲಿ ಇರುತ್ತೆ, ಇಂಟೆಸ್ಟೈನ್ ಇರುತ್ತೆ, ಬೇರೆ ಬೇರೆ ಜಾಗದಲ್ಲಿ ಇರುತ್ತೆ. ಕೆಲವರಿಗೆ ಲೇಡೀಸಿಗೆ ಓವರಿಯಲ್ಲಿ ಇರುತ್ತೆ, ಯೂಟ್ರಸ್ನಲ್ಲಿ ಇರುತ್ತೆ. ಅದೆಲ್ಲ ಪಕ್ಕಕ್ಕೆ ಗೊತ್ತಾಗುದಿಲ್ಲ. ನಾರ್ಮಲ್ ಟೆಸ್ಟ್ ಎಲ್ಲ ನಾವು ಮಾಡೋ ಕೆಲವು ಟೆಸ್ಟ್ನೆಲ್ಲ ಗೊತ್ತಾಗುದಿಲ್ಲ, ಮತ್ತೆ ಗೊತ್ತಾಗ್ತದೆ. ಅದು ಜಾಸ್ತಿ ಆದಾಗ ಗೊತ್ತಾಗ್ತದೆ. ಹಾಗೇನೆ ಕೆಲವು ಲಿಂಫೋಮಾಸ್, ಕ್ಯಾನ್ಸರ್ ಆಫ್ ದ ಲಿಂಫ್ ನೋಡು ಇನಿಷಿಯಲಿ ಗೊತ್ತಾಗುದಿಲ್ಲ, ಮತ್ತೆ ಟೈಮ್ ಹೋದಾಗ ಗೊತ್ತಾಗುತ್ತೆ. ಅರ್ಥ ಆಯ್ತು? ಈ ರೀತಿಯ ಕೆಲವು ವಿಷಯಗಳು ಇರುತ್ತೆ, ಆಯ್ತಲ್ಲ. ಈಗ ಕೆಲವರಿಗೆ ಕಾಂಪ್ಲಿಕೇಟೆಡ್ ಪೈಲೋನೆಫ್ರೈಟ್ಸ್ ಅಥವಾ ಯೂರಿನರಿ ಟ್ರ್ಯಾಕ್ಟ್ ಆಬ್ಸೆಸ್ ಇರುತ್ತೆ ಅಲ್ಲ, ಇನ್ಫೆಕ್ಷನ್ ಇರುತ್ತೆ. ಅದು ಪಕ್ಕಕ್ಕೆ ಗೊತ್ತಾಗುದಿಲ್ಲ, ಲೇಟರ್ ಗೊತ್ತಾಗುತ್ತೆ. ಯಾವುದು ಕೊಟ್ಟರು ಪ್ರಯೋಜನ ಆಗೋದಿಲ್ಲ, ಮೆಡಿಸಿನ್ ವಾಸ್ಕ್ ಆಗೋದಿಲ್ಲ, ಮತ್ತೆ ಗೊತ್ತಾಗುತ್ತೆ ಇದ್ರಲ್ಲಿ ಇನ್ಫೆಕ್ಷನ್ ಅಲ್ಲಿ ಹಾಗೆ ಹೀಗೆ ಅಂತ. ಮತ್ತೆ ಅಥವಾ ಕೆಲವು ಆಪ್ಸಸ್, ರಿಟ್ರೋಪೆರಿಟೋನಿಯಲ್ ಆಪ್ಸಸ್ ಎಲ್ಲಿದ್ರು ಕೆಲವೊಮ್ಮೆ ಗೊತ್ತಾಗುವುದೇ ಇಲ್ಲ. ಗೊತ್ತಾಯ್ತಲ್ಲ, ಏನು ಮಾಡಿದ್ರೆ ಇನಿಷಿಯಲ್, ಮತ್ತೆ ಜಾಸ್ತಿ ಆದಾಗ ಗೊತ್ತಾಗ್ತದೆ. ಈ ರೀತಿ ಅರೌಂಡ್ 20 to 30% ನಮಗೆ ಕಾಸೇ ಗೊತ್ತಾಗೋದಿಲ್ಲ. ಸಮ್ ಟೈಮ್ ಪೇಷಂಟ್ ಟೈಮ್ ಹೋದಾಗ ದೇ ವಿಲ್ ಬಿ ಆಲ್ ರೈಟ್ ದೆಮ್ಸೆಲ್ಫ್. ಸರ್ಟನ್ ಪೀಪಲ್ ಈಗ ರೊಮಟಾಯ್ಡ್ ಆರ್ಥರೈಟಿಸ್, ಜಾಯಿಂಟ್ ಪ್ರಾಬ್ಲಮ್ ಅಥವಾ ಸಮ್ ಆಟೋ ಇಮ್ಯೂನ್ ಡಿಸೀಸ್, ಕೆಲವರಿಗೆ ಥೈರಾಯ್ಡ್ ಇನ್ಫ್ಲಮೇಷನ್ ಆಫ್ ದ ಥೈರಾಯ್ಡ್, ಇವರಿಗೆಲ್ಲ ಫೀವರ್ ಆನ್ ಬರ್ತದೆ, ಗೊತ್ತಾಗುದಿಲ್ಲ. ಪೇಷಂಟ್ ನಮ್ಗೆ ಎಲ್ಲಿ ನೋವಿದೆ ಅಂತ ಇಲ್ಲಿ ಹೇಳೋದೇ ಇಲ್ಲ, ಗೊತ್ತೂ ಆಗುದಿಲ್ಲ ಅವರಿಗೆ ಜ್ವರದೊಟ್ಟಿಗೆ. ಅವರ ಇದು ಬೇರೆ ಅವೆಲ್ಲ ಇರುತ್ತೆ, ಆಯ್ತಲ್ಲ. ಕೆಲವೊಮ್ಮೆ ಈ ರೀತಿ ಕೆಲವರು ಹೈಪರ್ ಥೈರಾಯ್ಡಿಸಮ್, ವರ್ಕ್ ಥೈರಾಯ್ಡ್ ಗ್ಲ್ಯಾಂಡ್ ಜಾಸ್ತಿ ಮಾಡೋಗ್ಲೂ ಟೆಂಪ್ರೇಚರೇ ಇರುತ್ತೆ, ಪಕ್ಕಕ್ಕೆ ಗೊತ್ತಾಗೋದಿಲ್ಲ. ಬೇರೆ ಸಿಂಪ್ಟಮ್ಸ್ ಇದ್ರೆ ಟ್ರೆಮರ್ಸ್, ಲಾಸ್ ಆಫ್ ವೇಟ್, ಲಾಸ್ ಆಫ್ ಹೇರ್, ಅದು ಇದೇನೋ ಸ್ವೆಟ್ಟಿಂಗ್ ಎಲ್ಲ ಇದ್ರೆ ಗೊತ್ತಾಗ್ತದೆ, ಇಲ್ಲದ್ರೆ ಗೊತ್ತಾಗೋದಿಲ್ಲ. ಪಾಲ್ಪಿಟೇಷನ್ ಎಲ್ಲ ಇದ್ರೆ ಗೊತ್ತಾಗುತ್ತೆ, ಇಲ್ಲದ್ರೆ ಕೆಲವೊಮ್ಮೆ ಗೊತ್ತಾಗೋದಿಲ್ಲ. ಸೊ ಇದಕ್ಕೆ ಪ್ಯೂರ್ ಆಫ್ ಅನ್ನೋನ್ ಒರಿಜಿನ್ ಅಂದರೆ ಕಾರಣ ಗೊತ್ತಿಲ್ಲ. ಆದರೆ ಇಟ್ ಇಸ್ ನಾಟ್ ಕ್ಲಾಸಿಫಿಕೇಶನ್. 3 weeksನಲ್ಲಿ ನೀವು ಇಂಟೆನ್ಸಿವ್ ಇನ್ವೆಸ್ಟಿಗೇಷನ್ ಮಾಡಿಯೂ ಯು ಆರ್ ನಾಟ್ ಏಬಲ್ ಟು ಫೈಂಡ್ ಔಟ್. ಅಟ್ಲೀಸ್ಟ್ 1 week ಅಡ್ಮಿಟ್ ಮಾಡಿ ನೀವು ಟೆಸ್ಟ್ ಮಾಡಿದಾಗ ನಿಮಗೆ ಗೊತ್ತಾಗದಿದ್ದರೆ, ಅಥವಾ 3 OPD ಅಲ್ಲಿ ಕನ್ಸಲ್ಟೇಷನ್ ಆಗಿಯೂ ನಿಮಗೆ ಗೊತ್ತಾಗದಿದ್ದರೆ, ಯು ಕ್ಯಾನ್ ಕಾಲ್ ಇಟ್ ಆಸ್. ಬಟ್ ಲೇಟರ್ ಡೆಫಿನೆಟ್ಲಿ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಫೈಂಡ್ ದ ಕಾಸ್. ಅರೌಂಡ್ 20 to 30% ಯು ಮೇ ನಾಟ್. ಆಯ್ತಲ್ಲ. ಮತ್ತೆ ಈಗ ಫೀವರ್ ತೆಗೆಯುವ ರೀತಿ ಹೇಗೆ ನೋಡ್ತೇವೆ ಅಂತ ಹೇಳಿ, ನಾವು ಯೂಶುವಲಿ ವಿ ಯೂಸ್ ಅನ್ ಥರ್ಮೋಮೀಟರ್. ಥರ್ಮೋಮೀಟರ್ there's a mercury thermometer, digital thermometer. The mercury thermometer outside the India, it's so many countries, it is banned. It is in UAE, it's not used, it is removed last maybe 8-9 years. ಯುರೋಪ್ ಇಟ್ ಇಸ್ ರಿಮೋಡ್, USA ಇಟ್ ಇಸ್ ರಿಮೋಡ್. ಯಾಕಂತ ಹೇಳಿದ್ರೆ ಅದನ್ನು ಇಟ್ಟಾಗ ಕೆಲವರು ಕಚ್ಚಿದ್ರೆ ಮರ್ಕ್ಯುರಿ ಒಳಗೆ ಪಾಯ್ಸನ್ ಮತ್ತೆ wound ಇದೆಲ್ಲ ಆಗುತ್ತೆ. ಅದಕ್ಕೆ ದೇ ಯೂಸ್ ಆ್ಯಂಡ್ ಡಿಜಿಟಲ್. ಆ್ಯಂಡ್ ಆಲ್ಸೋ ಮರ್ಕ್ಯುರಿ ಥರ್ಮೋಮೀಟರ್ ನಾವು ಇನ್ನೂ ಯೂಸ್ ಮಾಡ್ತಾ ಇದ್ದೇವೆ ಇಲ್ಲಿ. ಆದರೆ ಮರ್ಕ್ಯುರಿ ಥರ್ಮೋಮೀಟರ್ ನೋಡಿ, ಅದರಲ್ಲಿ ಒಂದು ನಾವು ಟೆಂಪ್ರೇಚರ್ ತೆಗೆಯೋ ಮೊದಲು ಅದರ ಮರ್ಕ್ಯೂರಿಯ ಲೆವೆಲ್ ಎಲ್ಲಿದೆ ಅಂತ ನೋಡಬೇಕು. ಇಟ್ ಶುಡ್ ಬಿ. ಕೆಲವೊಮ್ಮೆಗೆ ನೀವೊಬ್ಬರಿಗೆ ಟೆಂಪ್ರೇಚರ್ ತೆಗೆದ್ರಿ, ಅವ್ರಿಗೆ 39 ಡಿಗ್ರಿ ಅಂತ ಹೇಳುವ, ಅದನ್ನು ಹಾಗೇನೆ ನೀವು ಅದರಲ್ಲಿ ಡೆಟಾಲ್ ಇಟ್ಟು ಇನ್ನೊಬ್ಬರಿಗೆ ಹಾಕಿದ್ರೆ ಅದು ಆ ಲೆವೆಲ್ನಲ್ಲೇ ಇರುತ್ತೆ. ಯಾಕಂದ್ರೆ ಅಲ್ಲೊಂದು ಕರ್ವ್ ಇರುತ್ತೆ, ಆ ಕರ್ವ್ ಬರುವುದಿಲ್ಲ. ನೀವು ಅಷ್ಟು ಶೇಕ್ ಇಟ್, ಬ್ರಿಂಗ್ ಡೌನ್ ಟು 35, ದೆನ್ ಟೇಕ್ ಇಟ್. ಆಯ್ತು. ಕೆಲವರಾಗೆಲ್ಲ ಮರ್ಕ್ಯುರಿ ಮಾನೋಮೀಟರ್ ಅವರೆಲ್ಲ ಅಥವಾ ಇಲ್ಲಿ ಇಡ್ತಾರೆ, ತೆಗೆಯುವಾಗ ಅದರ ಬಲ್ಬ್ನಲ್ಲಿ ಇಟ್ಕೊಳ್ತಾರೆ. ನಾನೇ ನೋಡಿದ್ದೇನೆ. ಅದು ಬಲ್ಬ್ನಿಟ್ಟರೆ ನಿಮ್ಮ ಬಾಡಿ ಟೆಂಪ್ರೇಚರ್ ಅದು ಮತ್ತು ಪ್ರೆಷರ್ ಅದು ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಯು ಶುಡ್ ನಾಟ್ ಆ್ಯಂಡ್ ಕೀಪ್ ದ ಅದು ನೋಡುವಾಗ ಐ ಲೆವೆಲ್ನಲ್ಲಿ ಮರ್ಕ್ಯುರಿ ನೋಡಬೇಕು. ಇದೆಲ್ಲ ಸುಮಾರು ವ್ಯವಸ್ಥೆ ಇದೆ. ಮತ್ತು ಆ್ಯಂಡ್ ಆಲ್ಸೋ ಈ ಥರ್ಮೋಮೀಟರ್, ಯಾವ ಥರ್ಮೋಮೀಟರ್ ಆಗಲಿ
you cannot keep it immediately after taking hot food, hot water, or a hot milk, or coffee, or tea. ನೀವು ಆಗ ತೆಗೆದ್ರೆ ಅಟ್ಲೀಸ್ಟ್ 15 to 20 ಮಿನಿಟ್ಸ್ ಟೈಮ್ ಬೇಕು. ನೀವು ಐಸ್ ಕ್ರೀಮ್ ತಿಂದು ತೆಗೆದ್ರೆ ಇದಾಗಿದೆ, ಕೆಲವು ಸಲ ಆಗ್ತದೆ ನಮ್ಮಲ್ಲಿ, ಟೆಂಪ್ರೇಚರು ಸರಿ ಬರೋದಿಲ್ಲ. ಇದೆಲ್ಲ ಕೆಲವು ಥಿಂಗ್ಸ್ ಇದೆ. ನಾವು ಬಹುಶಃ ನೀವು ಹೇಳಿದ್ರಿ ಇದು ಸಿಲ್ಲಿ ವಿಚಾರ ಅಂತ ಅನ್ನಿಸ್ಬೋದು, ಆದ್ರೆ ಹೌದು ನಿಜವಾಗ್ಲೂ ನಾವು ಮಾಡುವಂತ ತಪ್ಪಿಲ್ಲ. ಯಾಕೆ ನೀವು ಹೇಳಿದ್ರೆ ಈಗ ಐಸ್ ಕ್ರೀಮ್, ಮಕ್ಕಳಿಗೆ ಐಸ್ ಕ್ರೀಮ್ ಕೊಟ್ವಿ, ನಾವು ಹಠ ಮಾಡಿದ್ವಿ. ಈಗ ಚಿಕ್ಕ ಮಕ್ಕಳಾದ್ರೆ ಏನೋ ಹಠ ಮಾಡಿದ್ವು, ಕೊಟ್ವಿ, ಅವರಿಗೆ ಜ್ವರ ಇತ್ತು, ಐಸ್ ಕ್ರೀಮ್ ಆದ ತಕ್ಷಣ ತೆಗೆದಿಟ್ವಿ, ಅವಾಗ ಏನು ಕಾಣಿಸೋದಿಲ್ಲ, ಅವಾಗ ಪುನಃ ಅಲ್ಲಿ ನಾವು ತಪ್ಪು ಮಾಡ್ತೇವೆ. ಹೌದು, ಆಗ ಜ್ವರ ಉಂಟು ಅಂತ ಗೊತ್ತಾಗುದಿಲ್ಲ ನಮಗೆ. ಹೌದು. ಮತ್ತೆ ಈಗ ಎಕ್ಸಾಂಪಲ್ ಆಯ್ತಲ್ಲ, ಮತ್ತೆ ಈ ಇದರಲ್ಲಿ ಈಗ ನಾವು ಹೆಚ್ಚಿನವರು ಇಲ್ಲೆಲ್ಲ ಆಕ್ಸಲದಲ್ಲಿ ತೆಗೆಯೋದು. ಅದು ಆಕ್ಸಲರ್ ಟೆಂಪ್ರೇಚರ್ ಇಸ್ ನಾಟ್ ಎ ಕರೆಕ್ಟ್ ಬಾಡಿ ಟೆಂಪ್ರೇಚರ್. ಅದಕ್ಕೆ 1 ಡಿಗ್ರಿ ಸೆಂಟಿಗ್ರೇಡ್ ಲೆಸ್ ದ್ಯಾನ್ ದ ಓರಲ್ ಒನ್. ಮತ್ತೆ ಅಲ್ಲಿ ನಿಮ್ಮ ಎಲ್ಲ ತುಂಬ ಹೇರ್ ಇದ್ದವರಿಗೆ ಇದಕ್ಕೆಲ್ಲ ಸರಿಯಾಗಿ ಬರೋದು ಇಲ್ಲ. He has to keep it slightly 2 minutes, ಇಲ್ಲದ್ರೆ 1 minute ಇಲ್ಲ 2 minutes. Best is oral ಅಥವಾ rectal is the number 1. Rectal temperature. ನಾವು ಅಡಲ್ಟ್ಸ್ಗೆಲ್ಲ rectal ಇಡ್ಲಿಕ್ಕೆ ಆಗೋದಿಲ್ಲ ಥರ್ಮೋಮೀಟರ್. ಮಕ್ಕಳಿಗೆಲ್ಲ rectal ಥರ್ಮೋಮೀಟರ್ ರೆಕ್ಟಲ್ನಲ್ಲಿ ಇಟ್ಟು ತೆಗೆದ್ರೆ ಟೆಂಪ್ರೇಚರ್ ತೆಗೆದ್ರೆ ಮಕ್ಕಳಿಗೆ ಅಥವಾ ಇನ್ಫ್ಯಾಂಟ್ಸ್ಗೆ, ಸ್ಮಾಲ್ ಚಿಲ್ಡ್ರನಿಗೆ ಈ rectal temperature is good. Even the adults also, but ನಾವು ತೇಲಿಕ್ಕೆ ಆಗೋದಿಲ್ಲ. ಬಟ್ ಸೆಕೆಂಡ್ ಈಸ್ ಓರಲ್ ಟೆಂಪ್ರೇಚರ್ ಈಸ್ ಗುಡ್. ಸಮ್ ಪ್ರಿಕಾಷನ್ ನಾನು ಹೇಳಿದಲ್ಲ. ಬಟ್ ಸಣ್ಣ ಮಕ್ಕಳಿಗೆ ಟಿಂಪ್ಯಾನಿಕ್ ಟೆಂಪ್ರೇಚರ್ ತೆಗಿತಾರೆ. ದಟ್ ಆಲ್ಸೋ ಸಮ್ ಟೈಮ್ ಸ್ಲೈಟ್ ವೇರಿಯೇಷನ್ ಇಸ್ ದೇರ್. ಎಲ್ಲ ವ್ಯಾಕ್ಸ್ ಗೀಕ್ಸ್ ಇದ್ರೆ ಸರಿಯಾಗಿ ಬರ್ತಾ ಇಲ್ಲ. ನೀವು ಏರ್ಪೋರ್ಟ್ನಲ್ಲಿ ಕೆಲವೊಮ್ಮೆ ಟೆಂಪ್ರೇಚರ್ ತೆಗಿತಾರೆ, ಇಲ್ಲಿ ಇನ್ಫ್ರಾರೆಡ್ ಅದನ್ನು ತೆಗಿತಾರೆ, ಇಟ್ ಇಸ್ ಲೆಸ್ ದ್ಯಾನ್ ದ ನಾರ್ಮಲ್ ಒನ್. ಈ ರೀತಿ ಎಲ್ಲ ಇದೆ ಟೆಂಪರೇಚರ್ ತೆಗೆಯುವಾಗ. ನಾವು ಈಗ ಸೆಕೆಂಡ್ ಈಗ what are the cause for fever? There is 1,000 causes. Bacterial infection, viral infection, parasitic infection, or ನಮ್ಮ inflammatory bowel disease ಅಂತ ಹೇಳ್ತೇವೆ, ulcerative colitis, Crohn's disease, where the inflammation due to the immunity problem occurs in the intestine or joint or in the blood vessels, some vasculitis, or autoimmune disease, thyroiditis, ಇಂಥದಕ್ಕೆಲ್ಲ ಒಂದು ರೀತಿಯ ಇಮ್ಯುನಿಟಿ ಪ್ರಾಬ್ಲಮ್. ಅದರಿಂದಾಗಿ ಫೀವರ್ ಬರ್ತದೆ. ಸೊ ಇದು ಈ ಫೀವರ್ ಎಲ್ಲ ಇದರ ಬ್ಯಾಕ್ಟೀರಿಯಾ ಆಗಲಿ, ವೈರಲ್ ಆಗಲಿ, ಇಮ್ಯುನಿಟಿ ಪ್ರಾಬ್ಲಮ್ ಆಗಲಿ, ಆಟೋಇಮ್ಯೂನ್ ಆಗಲಿ, ಇದೆಲ್ಲ ಬಿಕಾಸ್ ಆಫ್ ಈ ಬ್ಯಾಕ್ಟೀರಿಯಾ, ವೈರಸ್ ಅಥವಾ ಇದರಿಂದಾಗಿ ಸರ್ಟನ್ ಕೆಮಿಕಲ್, ಟಾಕ್ಸಿನ್ ಕೆಮಿಕಲ್, ನಾಟ್ ಎಸ್ ಸೈಟೋಟಾಕ್ಸಿನ್, ಅದು ಲಿಬರೇಟ್ ಆಗಿರುತ್ತೆ ಬಾಡಿ. ದಟ್ ರಿಕ್ರೂಟ್ಸ್ ಸಮ್ ಆಂಟಿ ಇನ್ಫ್ಲಮೇಟರಿ ಮೆಟೀರಿಯಲ್ ಆರ್ ಬ್ಲಡ್ ಸೆಲ್ಸ್ ಫ್ರಮ್ ದ ರಿಕ್ರೂಟ್ಸ್ ಫ್ರಮ್ ದ ಬ್ಲಡ್, ಫ್ಯಾಗೋಸೈಟ್ಸ್. ಆವಾಗ ಈ ಸೈಟೋಕಿನ್ ಆಲ್ಸೋ ವರ್ಕ್ಸ್ ಆನ್ ದ ನಿಮ್ಮ ಹೈಪೋಥಾಲಮಸ್ ಥರ್ಮೋಸ್ಟಾಟಿನಲ್ಲಿ. ಅದು ಇಟ್ ಕೀಪ್ಸ್ ಥರ್ಮೋಸ್ಟಾಟ್ ಇನ್ ಹೈಯರ್ ಲೆವೆಲ್ ಬಿಕಾಸ್ ಆಫ್ ದ ಡ್ಯೂ ಟು ದ information from the cytokine to protect. ಅರ್ಥ ಆಯ್ತಾ? ಗೊತ್ತಾಯ್ತು. ಆ ಒಂದು ಕಾರಣದಿಂದ ಆರೋಗ್ಯ ವಾಹಿನಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನ ತೆಗೆದುಕೊಳ್ಳೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವಾಗ ನೀವು ಒಂದಷ್ಟು ವಿಚಾರವನ್ನು ಜ್ವರದ ಬಗ್ಗೆ ಅಥವಾ ಟೈಪ್ಸ್ ಬಗ್ಗೆ ಎಲ್ಲ ಹೇಳಿದರೆ, ನಮ್ಮ ಈ ಒಂದು ಕರಾವಳಿ ಪ್ರಾಂತ್ಯದಲ್ಲಿ ಒಂದು ಏನು ಸೀಸನ್ಗಳು ಬಂದಾಗ ಒಂದೊಂದು ರೀತಿಯಾದಂಥ ಜ್ವರ ಬರ್ತಾ ಹೋಗ್ತದೆ. ಈಗ ಮಲೇರಿಯಾ ಆಗಿರ್ಬೋದು, ಡೆಂಗ್ಯೂ ಆಗಿರ್ಬೋದು, ಟೈಫಾಯ್ಡ್ ಆಗಿರ್ಬೋದು, ಒಂದೊಂದು ಈಗ ಮಳೆಗಾಲ ಬಂದರೆ ಒಂದು ಥರದ ಜ್ವರಗಳು ಬರ್ತಾ ಹೋಗ್ತದೆ. ನಮ್ಮ ಇಲ್ಲಿ ಬರುವ ಕೋಸ್ಟಲ್ ಏರಿಯಾದಲ್ಲಿ, ಕೋಸ್ಟಲ್ ಆಗಲಿ ಯಾರಿಗಾಗಲಿ ಹೈಯೆಸ್ಟ್ ಫೀವರ್ ಉಂಟಾ
Most of the 60 to 70% of the time, fever is due to the virus. ವೈರಸ್ ಕಾಮನ್ ಕೋಲ್ಡ್ ಕೇಳಿರ್ಬೋದು, ಸ್ವಲ್ಪ ರನ್ನಿಂಗ್ ನೋಸ್, ಹೆಡ್ಏಕ್, ಬಾಡಿ ಪೇನ್, ದೆನ್ ವಿದಿನ್ 3-4 days it is gone. Or take one paracetamol, gone. So this is a common cold ಅಂತ ಹೇಳೋದು. ಅದು there is several viral infection can lead to rhinovirus, certain adenovirus. Even ಕೆಲವು viruses can produce this ಇದೆಲ್ಲ rhinovirus ಇದೆಲ್ಲ produce common cold. That is a common cold. There is a flu. It comes during the season. ಆಯ್ತಲ್ಲ, ರೈನಿ ಸೀಸನ್ ಅಲ್ಲಿ ಅಥವಾ ಲಾಸ್ಟ್ ವಿಂಟರ್ ಸೀಸನ್ ಅಲ್ಲಿ ಇದು ಬರ್ತದೆ. ಇದು ಫ್ಲೂ, ಇಟ್ ಈಸ್ ಡ್ಯೂ ಟು ದ ಇನ್ಫ್ಲುಯೆನ್ಸಾ ವೈರಸ್. ದರ್ದಲ್ಲಿ ಇನ್ಫ್ಲುಯೆನ್ಸಾದಲ್ಲಿ ದರ್ ಇಸ್ ಎ ಅಂಡ್ ಬಿ ವೈರಸ್, ಇಟ್ ಕಾಸಸ್ ಅನ್ ಹ್ಯೂಮನ್ ಇನ್ಫೆಕ್ಷನ್. ಸಿ ಆಲ್ಸೋ ಬಟ್ ವೆರಿ ಮೈಲ್ಡ್. ಡಿ ಆಲ್ಸೋ ಕಾಸಸ್ ಬಟ್ ವೆರಿ ಮೈಲ್ಡ್. ಸಿ ಆಲ್ ವೆರಿ ಮೈಲ್ಡ್. ಡಿ ನಮ್ಮಲ್ಲಿ ಇಲ್ಲ, ಎ ಅಂಡ್ ಬಿ ಯೂಶ್ವಲಿ. ಎಸ್ಪೆಷಲಿ ಎ ಯಾಕೆ ಅಂತ ಹೇಳಿದ್ರೆ, ಎ ಕಮ್ಸ್ ಎವ್ರಿ ಸೀಸನ್. ಫ್ಲೂ ವ್ಯಾಕ್ಸಿನ್, ಫ್ಲೂ ಫೀವರ್ ಬಂದೇ ಬರುತ್ತೆ ಹೆಚ್ಚಿನವರಿಗೆ ಬರ್ತದೆ. ಆದರೆ ಅದು ವೆರಿ ಮೈಲ್ಡ್. ಸ್ವಲ್ಪ ರನ್ನಿಂಗ್ ನೋಸು, ಬಾಡಿ ಏಕ್, ಫೀವರ್, ಹೆಡ್ಏಕ್ ಒಂದು 3-4 ದಿವಸ ತನ್ನಷ್ಟಿಗೆ ಹೋಗ್ತದೆ. ಕೆಲವರಿಗೆ ಸ್ವಲ್ಪ ಸೋರ್ ಥ್ರೋಟು, ಕೆಮ್ಮು ಎಲ್ಲ ಆಗುತ್ತೆ. ಮತ್ತು ಕೆಲವರಿಗೆ ಈ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆದರೆ it can go to pneumonia. Pneumonia. Even difficulty in breathing, bronchiolitis. ಅಂದರೆ ಬ್ರಾಂಕಸ್ ಉಂಟು, ಶ್ವಾಸ ನಾಳ ಅಂತ ಹೇಳ್ತಾರಲ್ಲ, ಅಲ್ಲಿ ಎಡಿಮಾ ಆಗಿ ಅದರಿಂದ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ಬ್ರಾಂಕೈಟಿಸ್, ವೀಸಿಂಗ್, ಇವನ್ ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಹೇಳ್ತಾರೆ, ವೆರಿ ಡಿಫಿಕಲ್ಟ್ ಅಂಥದ್ದೆಲ್ಲ ಆಗುತ್ತೆ. ಸಮ್ ಟೈಮ್ ದಟ್ ವಿಲ್ ಬಿ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ. ದರ್ ಇಸ್ ಎ ರೀಸನ್ ಫಾರ್ ದ್ಯಾಟ್. ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ. ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ದೇ ಮೇ ಗೆಟ್ ನ್ಯೂಮೋನಿಯಾ. ದೇ ಮೀನ್ಸ್ ಈವನ್ ಇಫ್ ಯು ನಾಟ್ ಟ್ರೀಟೆಡ್, ಸಮ್ ಟೈಮ್ ರಿಕ್ವೈರ್ ಆಕ್ಸಿಜನ್ ವೆಂಟಿಲೇಷನ್, ಇವನ್ ದ ಮೆಕ್ಯಾನಿಕಲ್ ವೆಂಟಿಲೇಷನ್. ಸಮ್ ಟೈಮ್ your patient will, whatever you, they die. It happens in influenza, A virus especially. B slightly okay, mild. Slightly. It also causes mild. ಎಲ್ಲಿ ಕೆಲವು ಟೈಪ್ ಉಂಟು, ಆದರೆ ಡಿಪೆಂಡಿಂಗ್ ಆನ್ ದ ಪ್ರೋಟೀನ್ ಇಟ್ ಈಸ್ ಎಚ್ ಆ್ಯಂಡ್ ಎನ್ ಅಂತ ನಾವು ಹೇಳ್ತೇವೆ. ಅದರಲ್ಲಿ ಇದರಲ್ಲಿ ಈ ಆ್ಯಂಟಿಜನ್ ಉಂಟಲ್ಲ ಎಚ್ ಎನ್ ಅಂತ, ಅದರದ್ದೆಲ್ಲ ಎವ್ರಿ ಸೀಸನ್ ದೇರ್ ಇಸ್ ಸಮ್ ಸ್ಮಾಲ್ ವೇರಿಯೇಷನ್ ಆಗುತ್ತೆ. ಅದರ ಅದು ಸ್ವಲ್ಪ ಮ್ಯೂಟೇಷನ್ ಆದ ಕೂಡಲೇ ಅಥವಾ ಅದರ ಸ್ಟ್ರೇನ್ ಸ್ವಲ್ಪ ಚೇಂಜ್ ಆದಾಗ ಇನ್ನೊಂದು ಸೀಸನ್ನಲ್ಲಿ ಅದು ಜಾಸ್ತಿ ಬರುತ್ತೆ. ಇಲ್ಲದ್ರೆ ಆ ಸೀಸನ್ನಲ್ಲಿ ನೀವು ಓಲ್ಡೇ ಇದ್ರೆ ಅದಕ್ಕೆ ನಿಮ್ಮ ಬಾಡಿಯಲ್ಲಿ ಒಂದು ರೀತಿಯ ಆಂಟಿಬಾಡಿ ಇರುತ್ತೆ, ಅಥವಾ ಬಾಡಿಯಲ್ಲಿ ಮೆಮರಿ ಸೆಲ್ ಇದೆ ಬಾಡಿ ಒಳಗಡೆ, ಟಿ ಸೆಲ್ ಅಂತ ಹೇಳ್ತಾರೆ, ಅದರಲ್ಲಿ ಮೆಮರಿ ಇರುತ್ತೆ, ಅದು ಮೆಮರೈಸ್ ಆಗಿರುತ್ತೆ. ಅದು ಒಂದ್ಸಲ ಅದೇ ಇನ್ಫೆಕ್ಷನ್ ಪುನಃ ಬಂದರೆ ಅದು ಇಮಿಡಿಯೇಟ್ಲಿ ಆಂಟಿಬಾಡಿ ಪ್ರೊಡ್ಯೂಸ್ ಮಾಡಿ ಅದನ್ನು ಸಪ್ರೆಸ್ ಮಾಡಿ ಇಮಿಡಿಯೇಟ್ಲಿ ಕ್ಲಿಯರ್ ಮಾಡ್ತದೆ. ಆದರೆ ಹೊಸ ಸ್ಟ್ರೈನ್ ಬಂದರೆ ಅದರ ಆಂಟಿಜೆನಿಕ್ ಪ್ರೊಫೈಲ್ ಬೇರೆ ಇರುತ್ತೆ, ಅದಕ್ಕೆ ಗೊತ್ತಾಗುದಿಲ್ಲ ಮೆಮರೀಸಲ್ಲಿಗೆ. ಆವಾಗ ಇಟ್ ಟೇಕ್ ಸಮ್ ಟೈಮ್ ಫಾರ್ ಇಟ್ಸ್ ಆಕ್ಷನ್. ಇದೆಲ್ಲ ಆಗ್ತದೆ, ಆಯ್ತಲ್ಲ. ಸೊ ರಿಗಾರ್ಡಿಂಗ್ ದ ಅದು ವೇರಿಯೇಷನ್ ಆಗಿರುತ್ತೆ. ಸಮ್ ಟೈಮ್ ಇಟ್ ಬಿಗ್ ಚೇಂಜಸ್ ಆಗಿ ಹೊಸ ಸ್ಟ್ರೈನ್ ಎಲ್ಲಿ ಆಗ್ತದೆ, ಬಿ ಯಲ್ಲಿ ಭಾರಿ ಕಮ್ಮಿ. ಬಿ ಯಲ್ಲಿ ಆಕ್ಚುಲಿ 2 ಲೈನೇಜ್ ಇದೆ, ಒಂದು ವಿಕ್ಟೋರಿಯನ್ ಲೈನೇಜ್, ಮತ್ತೊಂದು ಎಮಗಾರ್ಡ ಅಂತ. ಆಕ್ಚುಲಿ ಎಮಗಾರ್ಡ ಬಿ ಲೈನ್ಸ್ ಉಂಟಲ್ಲ, ಈ ಕೋವಿಡ್ ಬಂದ ಮೇಲೆ ಅದು ಆಲ್ರೆಡಿ ವ್ಯಾನಿಸ್ಟ್. ಹೌದಾ? ಮೊನ್ನೆ 2019 ಬಂದ ಮೇಲೆ ಅದು ಕಾಣ್ತಾ ಇಲ್ಲ ಈಗ. ಸೊ ಅದಕ್ಕೆ ಏನ್ ಮಾಡಿದ್ದಾರೆ ಈಗ, ವೆನ್ ದೇ ಡೂಯಿಂಗ್ ಎ ನ್ಯೂ ವ್ಯಾಕ್ಸಿನೇಷನ್, ಮೊದಲು ಟೆಟ್ರಾ ಇತ್ತು, ಎಲ್ಲಿ ಎ ಅಂಡ್ ಬಿ ಅಂದ್ರೆ ಅದು ಪ್ರಾಬ್ಲಮ್ಯಾಟಿಕ್. ಮತ್ತೆ ಇದ್ರ ಬಿ ಯಲ್ಲಿ ಎಲ್ಲಿ 2 H1N1 H3N2 ಅಂತ 2 ಸ್ಟ್ರೈನ್ ಹಾಕಿದ್ರು. ಬಿ ಯಲ್ಲಿ 2 ಇತ್ತು, ಇದೆ ವಿಕ್ಟೋರಿಯನ್ ಅಂಡ್ ಎಮಗಾರ್ಡ್ ಅಂತ. ಈಗ ಎಮಗಾರ್ಡ್ ತೆಗ್ದಿದ್ದಾರೆ, ಈಗ ಟ್ರೈವ್ಯಾಲೆಂಟ್ ಈಗ ಇತ್ತೀಚೆಗೆ ಬರ್ತಾ ಇದೆ. ಇಲ್ಲಿ ಬರಲಿಲ್ಲ ಈ ಸ್ಟೋರಿಗೆ ಇಂಡಿಯಾದಲ್ಲಿ, ರೀಸೆಂಟ್ ಒನ್ ದಿನ, ಯಾಕಂದ್ರೆ ಅದು ಒಂದು ಹೋಗಿದೆ, ಅನ್ನೆಸರಿ ವೇಸ್ಟ್ ಅಂತ.
ಮತ್ತು ಈ ರೀತಿ ನೀವು ಮೇಗೆ ಕೇಳಿರ್ಬೋದು 1918, 1920 ದರ್ ಇಸ್ ಎ ಸ್ಪ್ಯಾನಿಷ್ ಫ್ಲೂ ಅಂತ. ಇಟ್ ಇಸ್ ಆಲ್ಮೋಸ್ಟ್ ಯುರೋಪಿಯನ್ ಸ್ಪ್ಯಾನಿಷ್, ದ್ಯಾಟ್ ಕಂಟ್ರಿ ಇಸ್ ಕಂಪ್ಲೀಟ್ಲಿ ಇನ್ವಾಲ್ವ್. ಐ ಥಿಂಕ್ ಇಟ್ ಇಸ್ ಮೋರ್ ದ್ಯಾನ್ I remember 5 to 7 crores of people are died at that time. It is one of the biggest flu. ಗೊತ್ತಾಯ್ತಲ್ಲ. ಆಮೇಲೆ ಏಷ್ಯನ್ ಫ್ಲೂ ಅಂತ ಬಂತು, ಆಮೇಲೆ ಹಾಂಗ್ಕಾಂಗ್ ಫ್ಲೂ ಬಂತು, ಕೆಲವೆಲ್ಲ ಆಗ್ತಾ ಇರುತ್ತೆ. ಎವ್ರಿ 20 to 25 ಇಯರ್ಸ್ನಲ್ಲಿ ಅದು ಎಲ್ಲಿ ಚೇಂಜ್ ಆಗಿ ಬರುತ್ತೆ. ಈಸ್ ಚೇಂಜಸ್ ಕ್ವಿಕ್ಲಿ, ಬಿ ಹ್ಯಾಸ್ ಟು ಚೇಂಜಸ್ ಅದು ವೆರಿ ಸ್ಲೋ. ಇದು ಫಾಸ್ಟ್, ಇದು ಸ್ಲೋ ಅಲ್ಲಿ ಚೇಂಜಸ್ ಆಗುತ್ತೆ. ಮತ್ತು ಇದು ಇನ್ಫ್ಲುಯೆನ್ಸಾದಲ್ಲಿ ನಾನು ಹೇಳಿದಲ್ಲ, ಕಾಮನ್ ಕೋಲ್ಡಿನಿಂದ ಮತ್ತು ನ್ಯೂಮೋನಿಯಾ, ಡೆತ್ ಇದೆಲ್ಲ ಆಗುತ್ತೆ. ಅದು ಮೋಸ್ಟ್ಲಿ ಕಾಮನ್ ಇನ್ ಇನ್ಫ್ಯಾಂಟ್ಸ್ ಆ್ಯಂಡ್ ಓಲ್ಡ್ ಪೀಪಲ್ ಅಬೌವ್ 65 ಇಯರ್ಸ್. ಬಟ್ ಇಮ್ಯುನಿಟಿ ಕಮ್ಮಿ ಇದ್ದವರಿಗೆ, ಕಿಡ್ನಿ ಡಿಸೀಸ್ ಇದ್ದವರಿಗೆ, ಹಾರ್ಟ್ ಡಿಸೀಸ್ ಇದ್ದವರಿಗೆ, ಅಥವಾ ಕಂಜೆಸ್ಟಿವ್ ಕಾರ್ಡಿಯಕ್ ಫೇಲ್ಯೂರ್ ಇದ್ದವರಿಗೆ, ಅಥವಾ ಸ್ಟೀರಾಯ್ಡ್ ತಗೊಂಡವರಿಗೆ, ಕೀಮೋ ತಗೊಳ್ತಾ ಇದ್ದವರಿಗೆ, ಅವರಿಗೆಲ್ಲ ದಟ್ ಇಸ್ ಕಾಸಸ್ ಇನ್ ಸೀರಿಯಸ್ ಪ್ರಾಬ್ಲಮ್. ಆಸ್ತಮಾ ಇಂಪಾರ್ಟೆಂಟ್, ಆಸ್ಮದವರಿಗೆ, ಅಥವಾ ಈ ಸ್ಮೋಕಿಂಗ್ ಮಾಡಿ COPD ಅಂತ ಹೇಳ್ತಾರೆ, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್, ಅಂಥವರಿಗೆಲ್ಲ ದಿಸ್ ಡಿಸೀಸ್ ಕಾಸಸ್ ಇನ್ ಸೀರಿಯಸ್ ಪ್ರಾಬ್ಲಮ್. ಅದಕ್ಕಾಗಿ ಇಂಥವರಿಗೆಲ್ಲ ಅಬೌವ್ 65 ಇಯರ್ಸ್ ವಿ ರೆಕಮೆಂಡ್ an flu vaccination. Every year they have to do the they have to do the vaccination. Example, I am taking this flu vaccination last 28 years, including my wife and even my children, because we get an flu very mild, maybe 1 day's flight body pain or raste, then it disappears. So even nowadays I advise all my asthma patients, COPD patients, advise flu vaccination. Lot of people initially they're reluctant, they taken it, now they are coming and asking yava barutte. Really, even my staff, certain people they taken, they're asking every time, but yava barutte. So the flu vaccination to be taken. Certain serious flu problem ಆದರೆ you may take an antiviral, Tamiflu ಇದೆ, Jamavir ಅಂತ ಇದೆ. There is a lot of another new drugs are there. ಅದನ್ನು ತಗೋಬಹುದು. ಇಲ್ಲದ್ರೆ ಫ್ಲೂನಲ್ಲಿ ಆಗೋದು, ಜ್ವರ ಬಂದಾಗ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ತಿನ್ಲಿಕ್ಕೆ ಆಗೋದಿಲ್ಲ, ನೀರು ಕುಡಿಲಿಕ್ಕೆ ಆಗೋಲ್ಲ, ವಾಮಿಟಿಂಗ್ ಇರುತ್ತೆ ಕೆಲವರಿಗೆ, ಡಯರಿ ಇದೆಲ್ಲ ಇರುತ್ತೆ. ಅಂಥವರಿಗೆಲ್ಲ ಡಿಹೈಡ್ರೇಷನ್ ಪ್ರಾಬ್ಲಮ್, ಬ್ಲಡ್ ಪ್ರೆಷರ್ ಇದೆಲ್ಲ, ಅದಕ್ಕೆಲ್ಲ ನೀರು ತಗೋಬೇಕು. ದೇ ಹ್ಯಾಸ್ ಟು ಟೇಕ್ ಗುಡ್ ಅಮೌಂಟ್ ಆಫ್ ರೆಸ್ಟ್ ಆ್ಯಂಡ್ ಅವಾಯ್ಡಿಂಗ್ ಈಗ ಸ್ನೀಸಿಂಗ್ ಯಾವುದಲ್ಲಿ ಬರುತ್ತೆ ಅದು ಸ್ನೀಸಿಂಗ್ನಲ್ಲಿ ಬರುವ ಡ್ರಾಪ್ಲೆಟ್ಸ್ ಇದೆಯಲ್ಲ, ಅದು ವೆರಿ ಸ್ಮಾಲ್ ಡ್ರಾಪ್ಲೆಟ್ಸ್, ಅದು ಫಾಸ್ಟ್ ತುಂಬ ದೂರ ಹೋಗ್ತದೆ. ನಾನು ಮಾತಾಡುವಾಗ ಅಥವಾ ಕೆಮ್ಮಿದಾಗ ಅದು ಬಿಗ್ ಡ್ರಾಪ್ಲೆಟ್ಸ್, ಅದರ ಇಲ್ಲೇ ಡ್ರಾಪ್ಲೆಟ್ಸ್, ಅದು ಹತ್ತಿರ 1-2 ಮೀಟರ್ವರೆಗೆ ಮಾತ್ರ ಹೋಗುತ್ತೆ. ಬಟ್ ಸ್ನೀಸಿಂಗ್ನಲ್ಲಿ ಇಟ್ ಗೋಸ್ ಫಾಸ್ಟರ್, ಯಾಕಂದರೆ ಅದರ ಮೊಲಿಕ್ಯೂಲ್ಸ್ ಇದು ಸ್ಮಾಲ್ ಇರುತ್ತೆ, ಆಯ್ತಾ, ಅದು ಇಟ್ ಗೋಸ್ ಲಾಂಗ್. ಸೊ ಸ್ನೀಸಿಂಗ್ ಮಾಡುವಾಗ ಯು ಹ್ಯಾವ್ ಟು ಟೇಕ್ ಕೇರ್, ಯು ಹ್ಯಾವ್ ಟು ಕೀಪ್ ದ ಹ್ಯಾಂಡ್ ಆರ್ ಸಮ್ ಕರ್ಚೀಫ್ ಇನ್ ಟು ದ್ಯಾಟ್ ಆಗುತ್ತೆ. ಮತ್ತು ಕೆಮ್ಮ ಮಾಡುವಾಗ ಯು ಹ್ಯಾವ್ ಟು ಕೇರ್, ಅಂದರೆ ಇಲ್ಲದ್ರೆ ಇನ್ನೊಬ್ರಿಗೆ ಅದು ಹೋಗ್ತದೆ, ಅಥವಾ ನಿಮ್ಮ ರಿಲೇಟಿವ್ಸ್, ನಿಮ್ಮ ಮಕ್ಕಳಿಗೂ ಹೋಗ್ಬೋದು. ಯು ಶುಡ್ ಟೇಕ್ ಕೇರ್. ಹಾಗೆಯೇ ಪ್ರೊಟೆಕ್ಷನ್ ಇನ್ನೊಬ್ಬರು, ಈಗ ನಾನು ಡಾಕ್ಟ್ರು, ಅಲ್ಲಿ ಪೇಷಂಟ್ ಬಂದು ಕೆಮ್ಮ ಮಾಡ್ತಿರುವಾಗ ನಾವು ವಾಟ್ ಶುಡ್ ಐ ಡು, ನನಗೂ ಪ್ರೊಟೆಕ್ಷನ್ ಬೇಕಾಗುತ್ತೆ. ಐ ಹ್ಯಾವ್ ಟು ಯೂಸ್ ಅನ್ ಮಾಸ್ಕ್, ಆರ್ ಅವರೇನಾದರೂ ಟೇಬಲ್ನಲ್ಲಿ ಮುಟ್ಟಿದ್ರೆ ಅವ್ರು ಹೋದ್ಮೇಲೆ ಟೇಬಲನ್ನು ಕ್ಲೀನ್ ಮಾಡಿಸ್ಬೇಕು, ಡಿಸ್ಇನ್ಫೆಕ್ಟೆಂಟ್ ಅಂತ ಹಾಕಿ ಏನಾದರೂ ಮಾಡಿ, ಅಥವಾ ಸ್ಯಾನಿಟೈಸರ್ ಹಾಕಿ ಕ್ಲೀನ್ ಮಾಡಿಸ್ಬೇಕು. ನಾನು ಕೂಡ ಫ್ರೀಕ್ವೆಂಟ್ ಹ್ಯಾಂಡ್ ವಾಷಿಂಗ್ ಇಸ್ ಇಂಪಾರ್ಟೆಂಟ್. ನೀವೊಂದು ನೀವು ಫ್ಲೂ ಬಂದರೆ ನೀವು ರೂಮ್ನಲ್ಲಿ ಡೋಂಟ್ ಗೋ ಔಟ್ಸೈಡ್, ಕೀಪ್ ಎವ್ರಿಥಿಂಗ್ ಕ್ಲೀನ್. ನಿಮ್ಮ ಯುಟೆನ್ಸಿಲ್ಸ್ ಕೂಡ ಇನ್ನೊಬ್ಬರಿಗೆ ಟಚ್ ಮಾಡಲಿಕ್ಕೆ ಬಿಡಬೇಡಿ. ಮಾಡಿದ್ರೂ ದೇ ಹ್ಯಾಸ್ ಟು ವಾಶ್ ದರ್ ಹ್ಯಾಂಡ್ಸ್. ನೀವು ಬಾತ್ರೂಮ್ಗೆ ಹೋಗುವ ಅಥವಾ ಬಾಗಿಲು ಹೋಗುವ ನೀವು ನಾಬ್ಸು ಇದೆಲ್ಲ ಟಚ್ ಮಾಡಿದ್ರೆ ಅದರಲ್ಲಿಯೂ ವೈರಸ್ ಇರುತ್ತೆ. ಅಂದರೆ ನೀವು ಸ್ನೀಸ್ ಮಾಡುವಾಗ ಕೈ ಹಿಡಿತೀರಿ, ಅದರಲ್ಲಿ ಇರುತ್ತೆ, ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಎಲ್ಲ ಇರಬೇಕಾಗುತ್ತೆ ಟು ಪ್ರಿವೆಂಟ್.
ಇದು ಫ್ಲೂ ರಿಗಾರ್ಡಿಂಗ್ ದ ಫ್ಲೂ ಇಟ್ ದ ಕಾಮನೆಸ್ಟ್ ಫ್ಲೂ. ಮತ್ತೊಂದು ಇತಿ ರೆಸ್ಪಿರೇಟರಿ ಎನದರ್ ವೈರಸ್ ಇಸ್ RSV ವೈರಸ್ ಅಂತ, ರೆಸ್ಪಿರೇಟರಿ ಸಿನ್ಸಿಟಲ್ ವೈರಸ್ ಅಂತ. ಇದು ಮೋರ್ ಪ್ರಾಬ್ಲಮ್ ಟು ದ ಚಿಲ್ಡ್ರನ್ ಇನ್ಫ್ಯಾಂಟ್ಸ್ ಬಿಲೋ 5 ಇಯರ್ಸ್ಗೆ. ಯಾಕೆಂತೇಳಿ ಸಿನ್ಸಿಟಲ್ ಅಂತ ಹೇಳಿದ್ರೆ ಆ ವೈರಸ್ ಸೆಲ್ಲಿನ ಒಳಗೆ ಹೋದ ಕೂಡಲೇ ಅದು ಸೆಲ್ಲಿನ ಒಳಗಡೆ ಡಿವೈಡ್ ಆಗಿ ಸೆಲ್ ದೊಡ್ಡದಾಗತ್ತೆ. ಅದಕ್ಕೆ ಸಿನ್ಸಿಟಲ್ ಅಂತ ಹೇಳಿ ದೊಡ್ಡದಾಗಿ ಅದು ಆದಾಗ ಒಳಗಡೆ ನಮ್ಮ ಶ್ವಾಸಕೋಶದ ನಾಳದಲ್ಲಿ ಅದು ಬ್ಲಾಕ್ ಆಗುತ್ತೆ. ಪೇಷಂಟ್ ಸೊ ಚಿಲ್ಡ್ರನ್ ಗೆಟಿಂಗ್ ಡಿಫಿಕಲ್ಟಿ ಇನ್ ಬ್ರೀತಿಂಗ್ ಬಿಕಾಸ್ ಏರ್ ಒಳಗಡೆ ಹೋಗೋದಿಲ್ಲ. ಅದಕ್ಕೆ ಬ್ರಾಂಕೋಲೈಟಿಸ್ ಅಂತ ಹೇಳ್ತಾರೆ. ಸಮ್ ಪೀಪಲ್ ದೇ ಗೆಟ್ ಬ್ರಾಂಕೈಟಿಸ್, ಅಲ್ಲಿಂದ ಡಿಫಿಕಲ್ಟ್ ಆಗ್ತದೆ. ಸಮ್ ಚಿಲ್ಡ್ರನ್ಸ್ RSV ಆದರೆ ದೇ ಡಿಫಿಕಲ್ಟಿ ಇನ್ ಬ್ರೀತಿಂಗ್, ಮತ್ತು ಕೆಲವರಿಗೆ ಸಡನ್ಲಿ ಅನಾಕ್ಸಿಯಾ ಆಪ್ನಿ ಆಗ್ತದೆ, ಆ್ಯಂಡ್ ರೆಸ್ಪಿರೇಟರಿ ಫೇಲ್ಯೂರ್, ಇಂಥದ್ದೆಲ್ಲ ನ್ಯೂಮೋನಿಯಾ ಎಲ್ಲ ಆಗ್ತದೆ. ಸೊ ದಿಸ್ ಇಸ್ ಯು ಹ್ಯಾವ್ ಟು ಟೇಕ್ ಕೇರ್ ದಿಸ್ ಚಿಲ್ಡ್ರನ್. ಮತ್ತು ಅಡಲ್ಟ್ಸ್ಗೆ ಏಜ್ ಆಫ್ ಆಫ್ಟರ್ 65 ದೇ ಗೆಟ್ ದಿಸ್ ಪ್ರಾಬ್ಲಮ್. ಇದೆ ಬ್ರಾಂಕೈಟಿಸ್, ಬ್ರಾಂಕ್ಯುಲೈಟಿಸ್ ಮತ್ತು ನ್ಯೂಮೋನಿಯಾ ಅಂಥದ್ದೆಲ್ಲ ಆಗ್ತದೆ. ಸಮ್ಟೈಮ್ ಮಯೋಕಾರ್ಡೈಟಿಸ್, ಕಾರ್ಡಿಯಕ್ ಫೇಲ್ಯೂರ್ ಇದ್ರೆ ಅದು ಜಾಸ್ತಿ ಆಗ್ತದೆ. ಕಿಡ್ನಿ ಪ್ರಾಬ್ಲಮ್ಸ್ ಅದು ಜಾಸ್ತಿ ಆಗ್ತದೆ. ಇಂಥದ್ದೆಲ್ಲ ಆಗ್ತದೆ. ಸೊ ಇದು ಎಲ್ಡರ್ಲಿ ಪೀಪಲ್ ಮತ್ತು ಸ್ಮಾಲ್ 5 years ಬಿಲೋ ಟು ಬಿ ಟೇಕನ್ ಕೇರ್. ಇನ್ ಬಿಟ್ವೀನ್ ಅಂಥದ್ದು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಎವ್ರಿ ಒನ್ ಇನ್ಕ್ಲೂಡಿಂಗ್ ಯು ಆರ್ ಮೀ, ವಿ ಆರ್ ಡೆಫಿನೆಟ್ಲಿ ಯು ಗೆಟ್ ಸೆವ್ರಲ್ ಟೈಮ್ ರೆಸ್ಪಿರೇಟರಿ ಸಿನ್ಸಿಟಿವ್ ವೈರಸ್. ಅರ್ಥ ಆಯ್ತಲ್ಲ? ಸೊ ಇಟ್ ಈಸ್ ನಾಟ್ ಎ ಬಿಗ್ ಥಿಂಗ್. ಮತ್ತೊಂದು ಹೇಳೋದಾದರೆ ಇತ್ತೀಚೆಗೆ ನೀವು ಕೇಳಿರ್ಬೋದು HMPV ಅಂತ. HMPV ಅಂದರೆ ಹ್ಯೂಮನ್ ಮೆಟಾ ನ್ಯೂಮೋನಿಕ್ ವೈರಸ್. ಅದೆಲ್ಲ ಅದಕ್ಕೆ ಹೆದರುವಂಥದ್ದಿಲ್ಲ. ಅದು ಲಾಂಗ್ ಟೈಮ್ನಿಂದ ಇದೆ ಎಲ್ಲ ಕಡೆ. ಸ್ವಲ್ಪ ಇತ್ತೀಚೆಗೆ ಅದರ ಪ್ರಾಬ್ಲಮ್ ಅಂದರೆ ಆ್ಯಕ್ಚುಲಿ ಕಾಸಿಂಗ್ ಬ್ರಾಂಕೈಟಿಸ್ ಆ್ಯಂಡ್ ಬ್ರಾಂಕೋಲೈಟಿಸ್ ಚಿಲ್ಡ್ರನ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಅಷ್ಟೇ, ಅಕಾರ್ಡಿಂಗ್ ಟು ಮೈ. ಬಟ್ ಆದರೆ ಅದನ್ನು ಟೆಸ್ಟ್ ಮಾಡುವ ವಿಧಾನಗಳು ಇಲ್ಲಿ ಇನ್ನೂ ಲಭ್ಯ ಇಲ್ಲ. ಓಟ್ಲಿ ಇನ್ ಇಂಡಿಯಾದಲ್ಲಿ ಟಿಲ್ ಲಾಸ್ಟ್ ವೀಕ್ ಓನ್ಲಿ 16 ಕೇಸ್ ದೇ ಫೌಂಡ್. ಸೊ ಅದಕ್ಕೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಇನ್ವೆಸ್ಟಿಗೇಷನ್ ಫೆಸಿಲಿಟೀಸ್. ಗೊತ್ತಾಗ ಕಾಮನ್ ಅದು ಅದಕ್ಕೂ ಕೂಡ ಇದೇ ರೀತಿಯಲ್ಲಿ. ಮತ್ತೆ ಏನು RSV ವೈರಸ್, ಎಡಿನೋವೈರಸ್, ಇಟ್ ಈಸ್ ಕಾಮನ್. ಎಡಿನೋವೈರಸ್ನಲ್ಲಿ ಮೋಸ್ಟ್ ಆಫ್ ದ ಎಡಿನೋವೈರಸ್ ಕಾಸ್ ಆ್ಯಂಡ್ ಕಂಜಕ್ಟಿವೈಟಿಸ್. ಇದು ಯಾವ ವೈರಸ್ಸು ಆಗುತ್ತೆ. ಆದರೆ ಎಡಿನೋವೈರಸ್ 70% ಆಫ್ ದ ಕಂಜಕ್ಟಿವೈಟಿಸ್ ಈಸ್ ಎಡಿನೋವೈರಸ್. ಆಯ್ತಲ್ಲ? ಸೊ ಅದು ವೈರಸ್. So it stays for some time, redness, conjunctivitis, and goes up 3-4 days. Along with slight running nose or body pain, usually disappears. Or some people they may get lymph nodes. Some people they get a GI trouble, diarrhea, vomiting, pain abdomen. Some people they get an urinary tract infection, urethritis. Some people it go to the lower lung, lower respiratory tract infection. Rare. It goes bronchitis, bronchiolitis, pneumonia ಎಲ್ಲ ಆಗ್ಬೋದು. ಈಗ ವ್ಯಕ್ತಿಯಿಂದ ವ್ಯಕ್ತಿಗೆ, ಪರ್ಸನ್ ಇಂದ ಪರ್ಸನ್ಗೆ ಅದು ಚೇಂಜಸ್ ಇರ್ತದೆ. ಎಸ್ಪೆಷಲಿ ಇಮ್ಯೂನ್ ಕಾಂಪ್ರಮೈಸ್ ಪೀಪಲ್ ಇದ್ರೆ, ಅಡಲ್ಟ್ ಪೇಷಂಟ್, ಅವರಿಗೆ ಕಾರ್ಡಿಯಕ್, ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಅಥವಾ ಬೇರೆ ಕೀಮೋಥೆರಪಿ ಇಂಥದ್ದಿದ್ದು, ಟ್ರಾನ್ಸ್ಪ್ಲಾಂಟೆಡ್ ಪೇಷಂಟ್, ಇಂಥವರಿಗೆಲ್ಲ ಈ ಪ್ರಾಬ್ಲಮ್ ಜಾಸ್ತಿ. ಅದರ್ವೈಸ್ ನಾಟ್ ಎ ಮಚ್ ಥಿಂಗ್ಸ್. ಮತ್ತೇನು ವೈರಸ್ ಅಂದರೆ ಡೆಂಗು ಇಸ್ ಆಲ್ಸೋ ವೈರಸ್. ಬಟ್ ಡೆಂಗು ವೈರಸ್ ಈಸ್ ಟ್ರಾನ್ಸ್ಮಿಟೆಡ್ ಬೈ ದ ವೆಕ್ಟರ್. ವೆಕ್ಟರ್ ಅಂದರೆ ಮಸ್ಕಿಟೋ. ಇಲ್ಲಿ ಮಸ್ಕಿಟೋ ಬಂತು, ಮಧ್ಯದಲ್ಲಿ ಮಸ್ಕಿಟೋ ಬರ್ತದೆ. ಡೆಂಗು ವೈರಸ್ ಇಸ್ ಅ ಕಾಮನ್ ಆಲ್ ಓವರ್ ದ ವರ್ಲ್ಡ್. ಇಟ್ ಈಸ್ ಇನ್ಕ್ರೀಸಿಂಗ್ ಆ್ಯಕ್ಚುಲಿ. ಆ್ಯಂಡ್ ಆಲ್ಸೋ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಇನ್ಫೆಕ್ಷನ್ ಇನ್ ಅವರ್ ಏರಿಯಾ ಆಲ್ಸೋ. And so many cases of dengue I see. Certain cases, there are really 1 or 2 cases in our hospital itself which died. We are not able to do anything. The dengue virus is transmitted by the mosquito, Aedes mosquito. ಈ ವೈರಸ್ ಟ್ರಾನ್ಸ್ಮಿಟ್ ಮಾಡ್ತದೆ ನಮ್ಮ ಬಾಡಿಯಲ್ಲಿ, ಸ್ಕಿನ್ನಲ್ಲಿ. ಅಲ್ಲಿ ಸ್ಕಿನ್ನಲ್ಲಿ ಅದು ಇಟ್ ಈಸ್ ಲಿಂಪ್ಯಾಟಿಕ್ ಸಿಸ್ಟಮ್ನಲ್ಲಿ ಅದು ಗ್ಲ್ಯಾಂಡ್ಗೆ ಹೋಗ್ತದೆ. ಅಲ್ಲಿ ಅದು ಮಲ್ಟಿಪಲ್ ಆಗ್ತದೆ. ಮಲ್ಟಿಪಲ್ ಆಗುವಾಗ ಇಟ್ ರಿಕ್ರೂಟ್ ಸಮ್ ಆಫ್ ದ
ವೈಟ್ ಬ್ಲಡ್ ಸೆಲ್ಸ್ ಮ್ಯಾಕ್ರೋಫೇಜಸ್ ಟು ರಿಮೂವ್ ಇಟ್. ಆದರೆ ಕೆಲವು ಸಲ ಅದು ಏನೈತೆ ಸೈಟೋಕಿನ್ಸ್ ಇದೆಲ್ಲ ಪ್ರೊಡ್ಯೂಸ್ ಮಾಡೋದ್ರಿಂದಾಗಿ ಅದು ದೇ ಡೆವಲಪ್ ಜ್ವರ ಬರುತ್ತೆ. ಡೆಂಗ್ಯೂನಲ್ಲಿ ಆ್ಯಕ್ಚುಲಿ 4 ಟೈಪ್ ಆಫ್ ವೈರಸ್. ಡೆಂಗು ವೈರಸ್, DE ವೈರಸ್ 1, ಡೆಂಗು ವೈರಸ್ DEV2, DEV3, DEV4 ಅಂತಿದೆ. ಇತ್ತೀಚೆಗೆ DEV5 ಆಲ್ಸೋ ಇದೆ. ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಒನ್. ಈ 4 ಸೀರೋ ಟೈಪ್ಸ್ ಇದೆ. ಯಾವ ಸೀರೋ ಟೈಪ್ಸ್ನಲ್ಲಿಯೂ ಯು ಮೇ ಗೆಟ್ ಎನ್ ಡೆಂಗು ಫೀವರ್. ಕೆಲವು ಏರಿಯಾದಲ್ಲಿ ಒಂದು ಸೀರೋ ಟೈಪ್ ಆದರೆ ನಮ್ಮಲ್ಲಿ ಒಂದು ಬೇರೆ ಸೀರೋ ಟೈಪ್ಸ್ ಇದೆ. ಕೆಲವದಲ್ಲಿ ಮಿಕ್ಸ್ಡ್ ಇದೆ. ಈಗೆಲ್ಲ ಪೀಪಲ್ ಆರ್ ಟ್ರಾವೆಲಿಂಗ್ ಮೋರ್ ಒನ್ ಕಂಟ್ರಿ ಟು ದ ಅನದರ್. ಮೊದಲೆಲ್ಲ ಆಗಿರಲಿಲ್ಲ ಬಿಕಾಸ್ ಆಫ್ ಇದೊಂದು ಟ್ರಾವೆಲ್ ಟೂ ಮಚ್. ಆದ್ದರಿಂದ ದೇ ಮೇ ಗೆಟ್ ಅನದರ್ ಟೈಪ್ ಆಫ್ ಸೀರೋ ಟೈಪ್. ದೇ ಮೇ ಬ್ರಿಂಗ್ ಫ್ರಮ್ ದ ಅದರ್ ಕಂಟ್ರಿ. ನಮ್ಮ ಕಂಟ್ರಿಯಿಂದ ಇಟ್ಕೊಂಡೋಗಿ ಅವ್ರಿಗೆ ಕೊಡ್ತಾರೆ, ಅವರಿಂದ ನಮಗೆ ಬರ್ತಾ ಇರುತ್ತೆ, ಆಗ್ತಾ ಇರುತ್ತೆ. ಡೆಂಗು ಇದರಲ್ಲಿ ಡೆಂಗುನಲ್ಲಿ ಏನಾಗುತ್ತೆ? ಯು ಗೆಟ್ ಎನ್ ಹೈ ಫೀವರ್, ಸಿವಿಯರ್ ಹೆಡ್ಏಕ್, ಮಸಲ್ ಪೇಯ್ನ್, ಜಾಯಿಂಟ್ ಪೇಯ್ನು ಇರ್ಬೋದು, ಬ್ಯಾಕ್ ಪೇಯ್ನ್, ಮಸಲ್ ಪೇಯ್ನ್, ಫೆಟಿಗ್, ಸೋ ಮಚ್ ಟೈರ್ಡ್ನೆಸ್. ಇದೆಲ್ಲ ಕಾಮನ್ ಫೀಚರ್. ಅದರೊಟ್ಟಿಗೆ ಕೆಲವರಿಗೆ ವಾಮಿಟಿಂಗ್ ಇರ್ತದೆ, ಕೆಲವರಿಗೆ ಡಯೇರಿಯಾ ಇರ್ತದೆ, ಕೆಲವರಿಗೆ ಅಬ್ಡೋಮಿನಲ್ ಪೇಯ್ನ್ ಇರ್ತದೆ. ಯೂಶ್ವಲಿ ಡೆಂಗ್ ಫೀವರ್ ನಾವು ಹೇಳ್ತೇವೆ ಇದಕ್ಕೆ, ಅದು ಒಂದು ಫಸ್ಟು 3 ರಿಂದ 5 ದಿವಸ ಒಂದ್ಸಲ ಅದು ಇನ್ಫೆಕ್ಷನ್ ಆಗಿ ಬಾಡಿಯಲ್ಲಿ ಇಟ್ ಟೇಕ್ಸ್ ಅರೌಂಡ್ 8 to 10 days. ಆಫ್ಟರ್ ದ್ಯಾಟ್ ಫೀವರ್ ಸ್ಟಾರ್ಟ್. ಫೀವರ್ ಸಡನ್ ಆನ್ಸೆಟ್ ಆಫ್ ಹೈ ಫೀವರ್ ವಿತ್ ಸಿವಿಯರ್ ಹೆಡ್ಏಕ್ ಬಿಹೈಂಡ್ ದ ಐ ಇಲ್ಲಿ ಆಯ್ತಲ್ಲ. ಬಟ್ ಯೂಶ್ವಲಿ ರನ್ನಿಂಗ್ ನೋಸ್, ಥ್ರೋಟ್ ಪೇನ್ ಎಲ್ಲ ಇರೋದಿಲ್ಲ, ಅದು ಹೆಚ್ಚಿಗೆ ಇರೋದಿಲ್ಲ. ಇದ್ರೂ 1-2 ಪೇಚಿಗೆ ಮಸಲ್ ಪೇನ್, ವೀಕ್ನೆಸ್, ಕೆಲವರಿಗೆ ರ್ಯಾಷಸ್ಸು ಇರುತ್ತೆ. ರ್ಯಾಷಸ್ ನಾನು ನೋಡಿದ ಇಲ್ಲಿ ಕಮ್ಮಿ, ವೆರಿ ರೇರ್ ಅಂತ ಹೇಳ್ಬೋದು. 1-2 ಪೇಷಂಟ್ ನೋಡಿದ್ದೇನೆ ರ್ಯಾಷಸ್ ಈ ಇರುತ್ತೆ. ಆ ಫೀವರನ್ನು ನಾವು 3 ಡಿವಿಷನ್ ಮಾಡ್ತೇವೆ. ಫಸ್ಟು 3 ರಿಂದ 5 ದಿವಸವರೆಗೆ ಫೆಬ್ರೈಲ್ ಫೇಸ್ ಅಂತ ಹೇಳ್ತೇವೆ. ಕೆಲವರಿಗೆ 2 ದಿವಸ ಇರುತ್ತೆ. ಹೈ ಟೆಂಪ್ರೇಚರ್, ಇಂಟರ್ಮಿಟೆಂಟ್ ಇರುತ್ತೆ. ದೆನ್ 2 days, ಕೆಲವರಿಗೆ 2 daysನಲ್ಲೇ ಹೋಗಿಬಿಡುತ್ತೆ. ದೆನ್ ಅಥವಾ 3 days ಇರುತ್ತೆ, ಕೆಲವರಿಗೆ 5 daysನವರೆಗೂ ಇರುತ್ತೆ. ಆಯ್ತಲ್ಲ. ದೆನ್ ನೆಕ್ಸ್ಟ್ ಸ್ಟೇಜ್ ಇಸ್ ದ ಪ್ರಾಬ್ಲಮ್ಯಾಟಿಕ್ ಸ್ಟೇಜ್, ಅದು ಕ್ರಿಟಿಕಲ್ ಫೇಸ್ ಅಂತ ಹೇಳ್ತೇವೆ. ಇಟ್ ಸ್ಟೇಸ್ ಫಾರ್ 24 to 48 hours, sometimes 3 days. Very critical. That is the phase where they get problem. Usually some patient will die in that time. Then recovery phase ನಲ್ಲಿ ರಿಕವರಿ ಆಗ್ತಾರೆ. ಈಗ ಫಸ್ಟ್ ಫೇಸ್ನಲ್ಲಿ ಫೀವರ್ ಮಾತ್ರ ಇರುತ್ತೆ, ಹೆಡ್ಏಕ್ ಇರುತ್ತೆ, ವೀಕ್ನೆಸ್ ಇದೆಲ್ಲ ಇರುತ್ತೆ, ವಾಮಿಟಿಂಗ್ ಇರ್ಬೋದು. ಅದರಲ್ಲಿ ಕೆಲವು ವಾರ್ನಿಂಗ್ ಸೈನ್ ಇದೆ. ಈಗ ನಾವು ಏನು ವಾರ್ನಿಂಗ್ ಸೈನ್ ಇಲ್ಲದಿದ್ರೆ ವಿ ಸೇ ಓಕೆ, ಯು ಟೇಕ್ ಅನ್ OPD ಟ್ರೀಟ್ಮೆಂಟ್, ವೇಟ್ ಆ್ಯಂಡ್ ಡೂ ದ ಟೆಸ್ಟ್ ಎವ್ರಿ ಡೇ, ಅಥವಾ ಬಂದು ನೋಡ್ತಾ ಇರಿ ಅಂತ. ಈಗ ವಾರ್ನಿಂಗ್ ಸೈನ್ ಇದ್ರೆ ಪೇಷಂಟ್ ವಾಮಿಟಿಂಗ್, ಅಬ್ಡೋಮಿನಲ್ ಪೇನ್, ಡಯೇರಿಯಾ, ಅಥವಾ ಬ್ಲೀಡಿಂಗ್, ನೋಸ್ನಲ್ಲಿ ಬ್ಲೀಡಿಂಗ್ ಇದ್ರೆ, ಅರ್ಥ ಆಯ್ತಾ? ಸಿವಿಯರ್ ತುಂಬ ಹೆಡ್ಡೇಕ್ ಇದ್ರೆ ತಡಿಲಿಕ್ಕಾಗದಂತ ಅಂಥದ್ದೇನಾದ್ರೂ ಇದ್ರೆ, ಅಥವಾ ಒಂದು ರೀತಿ ಕನ್ಫ್ಯೂಷನ್ ಅಂಥದ್ದೇನಾದ್ರೆ ನಾವು ಅಡ್ಮಿಟ್ ಆಗಲಿಕ್ಕೆ ಹೇಳ್ತೇವೆ. ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಈ ವೈರಸ್ ಸೆಕೆಂಡ್ ಸ್ಟೇಜ್ನಲ್ಲಿ ಈ ಬ್ಯಾಕ್ಟೀರಿಯಾ ಟಾಕ್ಸಿನ್ಸ್ ಅಲ್ಲ ಅಂತ ಹೇಳಿದ್ರಲ್ಲ, ಸೈಟೋಟಾಕ್ಸಿನ್ಸ್, ಇಂಟರ್ಫೆರಾನಾಲ್ ಸಪೋರ್ಟಿಂಗ್ ಅಸ್. ಈ ಸೈಟೋಟಾಕ್ಸಿನ್ ಇಂದ ಏನಾಗುತ್ತೆ ಗೊತ್ತಾ? ದರ್ ಇಸ್ ಎ 2 things ಹ್ಯಾಪನ್ ಇನ್ ದ ಕ್ರಿಟಿಕಲ್ ಫೇಸ್. ಎರಡು ಫೇಸ್. ಅದರಲ್ಲಿ ಒಂದು ಫೇಸ್ನ ಒಂದರಲ್ಲಿ ಈ ನಮ್ಮ ಬ್ಲಡ್ ವೆಸಲ್ಸ್ ಇದೆಯಲ್ಲ, ಅದರ ಬ್ಲಡ್ ವೆಸಲ್ಸ್ ಇರುತ್ತಲ್ಲ ಕವರಿಂಗ್, ಅಲ್ಲಿ ಸಮ್ ಪರ್ಫ್ಯೂಷನ್ ಆಗಿ, ಅಂದರೆ ಅಲ್ಲಿ ಲೀಕ್ ಆಗ್ತದೆ, ಕ್ಯಾಪಿಲರಿನಲ್ಲಿ ಲೀಕ್ ಆಗ್ತದೆ. ಯಾವುದು? ಒಳಗಿದ್ದ ಫ್ಲೂಯಿಡ್ ಹೊರಗೆ ಲೀಕ್ ಆಗ್ತದೆ. ಈಗ ನಮ್ಮ ರಕ್ತದ ನಾಳದೊಳಗೆ ಸಣ್ಣ ರಕ್ತ ಕ್ಯಾಪಿಲರಿ ಉಂಟಲ್ಲ, ಅಲ್ಲಿ ಅಥವಾ ಯಾವ ರಕ್ತ ನಾಳ ಆಗಲಿ, ಕ್ಯಾಪಿಲರಿ ಎಸ್ಪೆಷಲಿ ಕ್ಯಾಪಿಲರಿ ಎಲ್ಲ ಕಡೆಯಲ್ಲೂ ಇದೆ. ಆ ಕ್ಯಾಪಿಲರಿ ಒಳಗಡೆ ನಾವು ಬ್ಲಡ್ ಇರಬೇಕು.
ಅದು ಅದರೊಳಗಡೆ ಬ್ಲಡ್ಡಿನೊಳಗೆ RBC ಇರುತ್ತೆ, WBC ಇರುತ್ತೆ, ಪ್ಲೇಟ್ಲೆಟ್ ಇರುತ್ತೆ, ಪ್ಲಾಸ್ಮಾ ಇರುತ್ತೆ. ಆ ಪ್ಲಾಸ್ಮಾ ಅದನ್ನು ಫ್ಲೂಯಿಡ್ ಅದು ಹೊರಗೆ ಹೋಗುದು, ಅಲ್ಲಿಂದ ಲೀಕ್ ಆಗಿ ಹೊರಗೆ ಹೋಗುದು. ಆವಾಗ ಏನಾಗುತ್ತೆ, ಒಳಗಿನ ರಕ್ತನಾಳದ ಒಳಗಿನ ಬ್ಲಡ್ ಪ್ರೆಷರ್ ಅಥವಾ ವಾಲ್ಯೂಮ್ ಕಮ್ಮಿ ಆಗ್ತದೆ. ಹೌದಾ ಅಲ್ವಾ? ಹೊರಗೆ ಹೋಗ್ತದಲ್ವಾ? ಆವಾಗ ಏನೋ ಹೊರಗೆ ಹೋಗುವಾಗ ಕೆಲವೊಮ್ಮೆ ಲಂಗ್ಸ್ನಲ್ಲಿ ಇಫ್ಯೂಷನ್ ಬರುತ್ತೆ, ನೀರು ಬರುತ್ತೆ ಲಂಗ್ಸ್ ಶ್ವಾಸಕೋಶದ ಒಳಗಡೆ, ಅಥವಾ ಲಂಗ್ಸ್ ಒಳಗಡೆ ನೀರು ಬರುತ್ತೆ, ಅದಕ್ಕೆ ಪಲ್ಮನರಿ ಎಡಿಮಾ ಅಂತ ಹೇಳ್ತೇವೆ. ಕೆಲವೊಮ್ಮೆ ಅದೇ ರೀತಿಯಲ್ಲಿ ಫ್ಲೂಯಿಡ್ ಹೊಟ್ಟೆಯಲ್ಲಿ ಬರುತ್ತೆ, ಎಸೈಟಿಸ್ ಅಂತ ಹೇಳ್ತೇವೆ. ಕೆಲವೊಮ್ಮೆ ಅದು ಇಂಟೆಸ್ಟೈನಿನ ಇಲ್ಲಿ ಇದುಂಟಲ್ಲ ಗಾಲ್ ಬ್ಲಾಡರ್ ಅಂತ ಹೇಳ್ತೇವೆ, ಮೆದೋಜಿಕ ರಸ ಮಾಯುಕಾಡು, ಅಲ್ಲಿ ಬರ್ತದೆ. ಅರೌಂಡ್ ದ್ಯಾಟ್ ಇನ್ಫ್ಲಮೇಷನ್ ಬರುತ್ತೆ. ಮತ್ತೆ ಇದೆಲ್ಲ ಈ ರೀತಿ ಕೆಲವು ಕಡೆಯಲ್ಲಿ ಅದು ಬರುತ್ತೆ. ಆವಾಗ ಪ್ಲಾಸ್ಮಾ ಹೊರಗೆ ಹೋಗುವುದರಿಂದಾಗಿ ನಿಮ್ಮ ಬ್ಲಡ್ ಪ್ರೆಷರ್ ಬೀಳ್ತದೆ. ಪೇಷಂಟ್ ಮೇ ಗೋ ಫಾರ್ ಲೋ ಬ್ಲಡ್ ಪ್ರೆಷರ್. ಲೋ ಬ್ಲಡ್ ಪ್ರೆಷರ್ ಆದರೆ ನಿಮ್ಮ ಆರ್ಗನಿಗೆ ಪರ್ಫ್ಯೂಷನ್ ಉಂಟಲ್ಲ, ಬ್ರೈನಿಗೆ, ಹಾರ್ಟಿಗೆ, ಕಿಡ್ನಿಗೆ, ಎಲ್ಲ ಕಡೆಗೂ ಪರ್ಫ್ಯೂಷನ್ ಕಮ್ಮಿ ಆಗ್ತದೆ. ಆವಾಗ ಆರ್ಗನ್ ಫೇಲ್ಯೂರ್ ಆಗ್ತದೆ. ಆರ್ಗನ್ ಫೇಲ್ಯೂರ್ ಆದಗಳ ಪೇಷಂಟ್ ಮೇ ಡೈ. ಇದಕ್ಕೆ ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ, ಡೆಂಗು ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಇಟ್ ಇಸ್ ವೆರಿ ಡೇಂಜರಸ್ ಥಿಂಗ್. ಆಯಿತಾ? ಆವಾಗ ನಮಗೆ ಕೆಲವೊಮ್ಮೆ ತುಂಬ ಅವರಿಗೆ IV ಫ್ಲೂಯಿಡ್ ಕೊಡ್ತಾ ಇರಬೇಕಾಗತ್ತೆ, ಮೇಂಟೈನಿಂಗ್ ದ ಎಲೆಕ್ಟ್ರೋಲೈಟ್ ಮಾಡ್ತಾ ಇರಬೇಕಾಗತ್ತೆ, ಅದೆಲ್ಲ ನೋಡ್ತಾ ಇರಬೇಕಾಗತ್ತೆ. ಆಯ್ತಲ್ಲ? ಕೆಲವರಿಗೆ ಅದಕ್ಕೆ ಹೆಚ್ಚಿನ ಏನು ಸಮ್ ಟೈಮ್ ರಿಕ್ವೈರ್ ಅನ್ ಕಂಪ್ಲೀಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅದರಲ್ಲಿ ಪ್ಲಾಸ್ಮಾ ಇರುತ್ತೆ, ಆಯ್ತಲ್ಲ? ಆದರೆ ಹೆಚ್ಚಿಗೆ ನಾವು ಕೊಡೋದು IV ಫ್ಲೂಯಿಡೇ. ಇಲ್ಲಿ IV ಫ್ಲೂಯಿಡ್ ನಾರ್ಮಲ್ ಸಲಹೆನೇ ಕೊಡೋದು. ಆದರೆ ಕೆಲವೊಮ್ಮೆ ಅದು ಆ್ಯಕ್ಚುಲಿ ರೆಕಮೆಂಡೆಡ್ ಈಸ್ ಕಂಪ್ಲೀಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಅದೇನಾಗುತ್ತೆ, ಅದೇ ಬ್ಯಾಕ್ಟೀರಿಯಾ ಟಾಕ್ಸಿನ್ಸ್ ಬೋನ್ ಮ್ಯಾರೋಗೆ ಹೋಗ್ತದೆ, ಅಲ್ಲಿ ವೈರಸ್ ರಿಪ್ಲಿಕೇಶನ್ ಆಗುತ್ತೆ. ಆವಾಗ ನಿಮ್ಮ ಬೋನ್ ಮ್ಯಾರೋದಲ್ಲಿ, ಬೋನ್ ಮ್ಯಾರೋ ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಬೋನ್ ಉಂಟು, ಅದರ ಒಳಗಡೆ ಮ್ಯಾರೋ ಇರುತ್ತೆ ಅಲ್ವಾ, ಬೋನಿನ ಒಳಗಡೆ ಏನು ಹೇಳ್ತಾರೆ ಕನ್ನಡ, ಬೋನ್ ಮ್ಯಾರೋ. ಅದರಲ್ಲಿ ಈ ವೈರಸ್ ಮಲ್ಟಿಪ್ಲೈ ಆದಾಗ ಅದರಲ್ಲಿ ಬೋನ್ ಮ್ಯಾರೋದಲ್ಲಿ ಕೆಲವು ಸ್ವಲ್ಪ ಸಪ್ರೆಷನ್ ಆಗುತ್ತೆ, ಇದು ಎಲ್ಲ ಪ್ರೊಡಕ್ಷನ್. ಅದರಲ್ಲಿ ವೈಟ್ ಬ್ಲಡ್ ಸೆಲ್ಸ್, ರೆಡ್ ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ ಇರ್ತದೆ. ಪ್ಲೇಟ್ಲೆಟ್ ಸಪ್ರೆಷನ್ ಆಗುತ್ತೆ. ಪ್ಲೇಟ್ಲೆಟ್ ಕಮ್ಮಿ ಆದ ಪ್ಲೇಟ್ಲೆಟ್ನ ಕೆಲಸ ಏನಂದ್ರೆ ಬ್ಲೀಡಿಂಗನ್ನು ತಡೆಯುವುದು. ಬ್ಲೀಡಿಂಗ್ ಎಲ್ಲಿ ಆಗುತ್ತೆ ಅಲ್ಲಿ ಹೋಗಿ ಫ್ಲಗ್ ಮಾಡೋದು. ಗೊತ್ತಾಯ್ತಲ್ಲ? ಈಗ ಪ್ಲೇಟ್ಲೆಟ್ ಕಮ್ಮಿ ಆದರೆ ಏನಾಗ್ತದೆ, ಬ್ಲೀಡಿಂಗ್ ಆಗ್ತದೆ. ಅದರಿಂದ ನೋಸ್ ಬ್ಲೀಡಿಂಗ್ ಅಂತ ಹೇಳಿದೆ, ಅಥವಾ ಬ್ಲೀಡಿಂಗ್ ಎಲ್ಲಿನೂ ಆಗ್ಬೋದು, ಇಂಟೆಸ್ಟೈನಲ್ಲೇ ಆಗ್ಬೋದು. ಆವಾಗ ನೀವು ಜ್ವರಕ್ಕೆ ಅಂತ ಹೇಳಿದ್ರೆ ಒಂದು ಬ್ರೂಫ್ಯಾನ್ ತಗೊಂಡ್ರಿ ಅಥವಾ ಆಸ್ಪ್ರಿನ್ ತಗೊಂಡ್ರಿ ಏನಾಗುತ್ತೆ, ಅಲ್ಲಿ ಗ್ಯಾಸ್ಟ್ರೈಟಿಸ್ ಆಗಿ ಬ್ಲೀಡಿಂಗ್ ಆಗುತ್ತೆ. ಅದರಿಂದಾಗಿ ಇಂಥ ಡೆಂಗ್ಯೂ ಫೀವರಿಗೆ ಯು ಶುಡ್ ನಾಟ್ ಟೇಕ್ ಆಸ್ಪ್ರಿನ್, ಯು ಶುಡ್ ನಾಟ್ ಟೇಕ್ ಪೇನ್ ಕಿಲ್ಲರ್ ಲೈಕ್ ಬ್ರೂಫ್ಯಾನ್. ಕೆಲವರಿಗೆ ಒಂದು ಅಭ್ಯಾಸ, ಜ್ವರ ಬಂದ ಕೂಡಲೇ ಹೋಗಿ ಬ್ರೂಫ್ಯಾನ್ ಹೋಗಿ ಏನಾದರೂ ತಗೊಂಡು ಬರೋದು. ಇಂಥದ್ದೆಲ್ಲ ಜ್ವರ ಬಂದಾಗ ಏನು ಬರೆದು ಕೊಟ್ಟಿರ್ತಾರೆ ಡಾಕ್ಟ್ರು, ಅದೆಲ್ಲ ಫಸ್ಟಿಗೆ ಹೋಗೋದು, ಪುನಃ ಇನ್ನೊಮ್ಮೆ ಜ್ವರ ಬಂದ್ರೆ ಪುನಃ ತಗೊಂಡು ಹೋಗೋದು, ಫಾರ್ಮಸಿಯಲ್ಲಿ ಅದು ಕೊಡ್ತಾರೆ, ಅದನ್ನೇ ತಗೊಂಡು ಬರುವಂತದ್ದು. ಇದೆಲ್ಲ ವೆರಿ ಡೇಂಜರಸ್, ವೆರಿ ಡೇಂಜರಸ್. ಓನ್ಲಿ ವಿ ಕ್ಯಾನ್ ಟೇಕ್ ಅಸಿಟೈಲೋಅಮೈನೋಫೆನ್. ಯಾವ್ದು ಹೇಳ್ತಾರೆ, ಪ್ಯಾರಾಸಿಟಮಾಲ್ ತಗೋಬಹುದು, ಅಥವಾ ಡೋಲೋ, ನೀವೆಲ್ಲ ಫೇಮಸ್ ಡೋಲೋ ತಗೋಬಹುದು, ಅಥವಾ ಪ್ಯಾರಾಸಿಟಮಾಲ್ ಇದನ್ನು ತಗೋಬಹುದು ಅಷ್ಟೇ. ಬೇರೆ ಏನು ಇದು ಐ ಫ್ಲೂಯಿಡ್, ಓರಲ್ ಫ್ಲೂಯಿಡ್, ಹೈಡ್ರೇಷನ್ ಶುಡ್ ಬಿ ಕೆಪ್ಟ್. ಅದಕ್ಕೆ ನಾವೇನು ಮಾಡ್ತೇವೆ, ಆ ಸ್ಟೇಜ್ನಲ್ಲಿ ವಿ ಕೀಪ್ ಆನ್ ಐ ಆನ್ ದ ಪ್ಲೇಟ್ಲೆಟ್. ಈಗ ಪ್ಲೇಟ್ಲೆಟ್ ಕೌಂಟ್ ಆಗುತ್ತೆ, ಕೆಲವೊಮ್ಮೆ ಡೌನ್ ಆಗುತ್ತೆ. 1 lakh 3 ಲಕ್ಷ, 2.5 ಲಕ್ಷ, 3 ಲಕ್ಷ ನಾರ್ಮಲ್. ಇದು 1 ಲಕ್ಷ, 50,000, 20,000, 10,000ಕ್ಕೆ ಹೋಗುತ್ತೆ. ಇವ್ ದ ಬ್ಲೀಡಿಂಗ್ ಇಲ್ಲದಿದ್ರೆ 10,000ಕ್ಕೆ ಏನು ಮಾಡುವ ಅಗತ್ಯ ಇರೋದಿಲ್ಲ. ವಾಚ್ ಮಾಡಿ ರೆಡಿ ಬ್ಲಡ್, ರೆಡಿ ಪ್ಲಾಸ್ಮಾ ಅಥವಾ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್. ಆ್ಯಕ್ಚುಲಿ ಸಮ್ ಪೀಪಲ್ ದೇ ಡೋಂಟ್ ಅಡ್ವೈಸ್ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್, ಅಡ್ವೈಸ್ ಮಾಡೋದಿಲ್ಲ ಕೆಲವರೆಲ್ಲ. ದೇ ಸೆಟ್ ಹೋಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಆದರೆ ನಾವು ಕೊಡ್ತಿರ್ತೇವೆ. ಇದು 10,000 ಕೆಳಗೆ ಹೋದರೆ ಟು ಕೀಪ್ ಅವರ್ ಸ್ಕಿನ್ ಇಂಟ್ಯಾಕ್ಟ್, ಅಂದರೆ ಗೊತ್ತಾಯ್ತಲ್ಲ, ಲೀಗಲ್ ಮೇಲ್ ಆಗೋದು ಬೇಡ ಅಂತ ನಾವು ಕೊಡ್ತೇವೆ.
Actually, it is up to 10,000, no need if they don't have any evidence of bleeding. ಎಲ್ಲಿಯೂ ಇಲ್ಲದಿದ್ದರೆ ವಿ ಕ್ಯಾನ್ ವೆಯ್ಟ್ ದೇ ರಿಕವರ್. ಇದೆಲ್ಲ ನಾನು ಹೇಳಿದಲ್ಲ ಲೀಕ್ ಆಗ್ತದೆ ಅಂತೇಳಿ, ರಿಕವರಿ ಫೇಸ್ನಲ್ಲಿ ಆ ಲೀಕ್ ಆದ ಹೊರಗಡೆ ಹೋದ ವಸ್ತು ಉಂಟಲ್ಲ ಅದನ್ನೆಲ್ಲ ರೀಅಬ್ಸಾರ್ಷನ್ ಆಗುತ್ತೆ, ಬ್ಲಡ್ ಪ್ರೆಷರ್ ಮೇಲೆ ಬರುತ್ತೆ ಆಯ್ತಲ್ಲ, ದೆನ್ ದೇ ವಿಲ್ ರಿಕವರ್. ಮತ್ತು ಫಿಟ್ಟಿಂಗ್ ಇರುತ್ತೆ ಸ್ವಲ್ಪ ಸಮಯ. ವಾಟ್ ದೇ ರಿಕ್ವೈರ್ ಇಸ್ ರೆಸ್ಟ್, ಅವಾಯ್ಡಿಂಗ್ ವೆಕ್ಟರ್ ಅವಾಯ್ಡ್ ಹೇಗೆ ಮಾಡೋದಪ್ಪ ಭಾರಿ ಕಷ್ಟ ಆಯ್ತಲ್ಲ. ಬೇಡ ವೆಕ್ಟರ್ ಅಂತ ಹೇಳಿದ್ರೆ ನಿಮ್ಮ ಮನೆಯ ಸರೌಂಡಿಂಗ್ ನಲ್ಲಿ ಕ್ಲೀನ್ ಇಟ್ಕೋಬೇಕು. ಇವನ್ ರೋಡ್ ಆಲ್ಸೋ ಅಲ್ಲಿ ಇಲ್ಲಿ ಬಂದ ಗ್ಯಾರ್ಬೇಜ್ ಅದು ಇದನ್ನು ಬಿಸಾಡುದು ಎಲ್ಲಿ ಬಂದ, ಈಗ ನೋಡ್ಬೇಕು ನೀವು ರಸ್ತೆ ಬದಿಯಲ್ಲಿ ಎಲ್ಲ ಬಿದ್ದಿರ್ತದೆ. ಎಷ್ಟು ಸ್ವಚ್ಛ ಭಾರತ ಅಂತ ಹೇಳಿದ್ರು ಅದು ಬೀಳ್ತಾ ಇರುತ್ತೆ. ಕೆಲವರಿಗೆ ಅದು ಎಜುಕೇಟೆಡ್ ಪೀಪಲ್ಗೆನೆ ಅರ್ಥ ಆಗ್ತಾ ಇಲ್ಲ. ಅದೆಲ್ಲ ಎಂತಾಗುತ್ತೆ, ಮಸ್ಕಿಟೋ ಏರಿಯಾ ಅದು ಅಲ್ಲಿ ಇದು ಬರುತ್ತೆ, ಬಾರ್ನ್ ಆಗುತ್ತೆ, ಅಲ್ಲಿ ಡೆವಲಪ್ ಆಗೋದು. ಮತ್ತೆ ಸ್ಟಾಗ್ನೆಂಟ್ ವಾಟರ್, ಮತ್ತೆ ಮುನ್ಸಿಪಾಲಿಟಿ ವಾಟರ್ಸ್ ಎಲ್ಲ, ಮತ್ತೆ ಡ್ರೈನೇಜ್ ಎಲ್ಲ ಸರಿ ಇಲ್ಲದಿದ್ರೆ ಅಲ್ಲಲ್ಲಿ ಸ್ಟಾಗ್ನೆಂಟ್ ವಾಟರ್. ಮತ್ತೆ ಹೆಚ್ಚಿಗೆ ನೋಡಿದ್ದು ಅರ್ಧ ಕಟ್ ಮಾಡಿದ ಸಿಯಾಳ ಉಂಟಲ್ಲ ಅದನ್ನು ಎಲ್ಲಿ ಬಂತ ಅಲ್ಲಿ ಬಿಸಾಡೋದು. ಅದ್ರಲ್ಲಿ ನೀರು ಇರುತ್ತಲ್ಲ ಒಳಗಡೆ, ಅದರ ಮೇಲೆ ಒಳಗಡೆ ಸ್ವಲ್ಪ ಸಿಯಾಳದ್ದು ಯಾವ್ದನ್ನ ಹೇಳ್ತಾರೆ ಅದಕ್ಕೆ ಬಾವೆ ಇರುತ್ತಲ್ಲ, ಅಲ್ಲಿ ಒಳ್ಳೆ ಮಾಸ್ಕಿಟೋ ಆಯ್ತಲ್ಲ. ಮತ್ತೆ ಯಾವುದು ಅದೆಲ್ಲ ಇದೆ. ಮತ್ತೆ ಅದೇ ಸ್ಟಾಗ್ನೆಂಟ್ ವಾಟರ್, ಮತ್ತೆ ಈ ಗ್ರಾಸಸ್ ಇದೆಲ್ಲ, ಈಗ ವೈಲ್ಡ್ ಗ್ರಾಸಸ್ ಆ ಏರಿಯಾದಲ್ಲೆಲ್ಲ ಮಸ್ಕಿಟೋ ತುಂಬಾ ಇರುತ್ತೆ. ಈಗ ಡೆಂಗು ಎಸ್ಪೆಷಲಿ ಅದು ಟ್ರಾನ್ಸ್ಮಿಟ್ ಆಗುವುದು ಡೇ ಟೈಮ್ ಮಸ್ಕಿಟೋ ಬೈಟ್, ಬೆಳಗಿನ ಟೈಮ್. ನೈಟ್ನಲ್ಲಿ ಮಸ್ಕಿಟೋ ಟ್ರಾನ್ಸ್ಮಿಟ್ಸ್ ಓನ್ಲಿ ಮಲೇರಿಯಾ. ಮಲೇರಿಯಾ ಕಾಮನ್ ಇಲ್ಲಿ ಆಯ್ತಾ. ಇಲ್ಲಂದ್ರೆ ಡೇ ಟೈಮ್ನಲ್ಲಿ ಡೆಂಗು ಈಸ್ ಡೇ ಟೈಮ್, ಇವನ್ ಚಿಕನ್ ಗುನ್ಯಾ ಆಲ್ಸೋ ಡೇ ಟೈಮ್ನಲ್ಲಿ. ಸೊ ನೀವು ಮನೆ ಒಳಗಡೆ ಮನೆಯಲ್ಲಿ ಕರ್ಟನ್ ಕಿಟಕಿಯಲ್ಲಿ ನೆಟ್, ಮಸ್ಕಿಟೋ ನೆಟ್ ವೆರಿ ಇಂಪಾರ್ಟೆಂಟ್ ಆಯ್ತಲ್ಲ. ಮತ್ತೆ ಬೇಕಾದ್ರೆ ಬ್ಯಾಟ್, ರಿಪೆಲೆಂಟ್ ಯಾವುದು ಇದನ್ನೆಲ್ಲ ಹಾಕೊಳ್ಬೇಕು. ನೀವು ಹೊರಗೆ ಹೋಗೋ ಕ್ಲೋತ್, ಫುಲ್ ಕವರ್ಡ್ ಕ್ಲೋತ್ ಕೆಳಗಡೆ ಇದೆಲ್ಲ ಹಾಕೊಂಡು ಹೋಗ್ಬೇಕು. ಆಮೇಲೆ ಸಮ್ ರಿಪೆಲೆಂಟ್ ಟು ಬಿ ಯೂಸ್ಡ್ ಇಫ್ ಯು ಆರ್ ಗೋಯಿಂಗ್ ಇನ್ ಡೇ ಟೈಮ್ ಸರ್ಟನ್ ಏರಿಯಾಸ್. ಮತ್ತೆ ನಿಮ್ಮ ಕ್ಲೀನ್ ಸರೌಂಡಿಂಗ್ ಕ್ಲೀನ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಬೈ ಯುವರ್ ಡ್ರೆಸ್ಸಸ್ ಆ್ಯಂಡ್ ಯೂಸಿಂಗ್ ಸಮ್ ರಿಪೆಲೆಂಟ್ ಆಲ್ ದೀಸ್ ಥಿಂಗ್. ಆ್ಯಕ್ಚುಲಿ ವೈರಸ್ಗೆ ನೀವು ಕ್ಲೀನಿಂಗ್, ಕೀಪ್ ಯೂಸಿಂಗ್ ಫ್ರೀಕ್ವೆಂಟ್ ಹ್ಯಾಂಡ್ ವಾಷಿಂಗ್, ಸ್ಯಾನಿಟೈಸರ್ ಆ್ಯಂಡ್ ಕ್ಲೀನಿಂಗ್ ದ ಟೇಬಲ್ ಅಥವಾ ಏನಾದರೂ ಪೇಷಂಟ್ ಯೂಸ್ ಮಾಡಿದ್ದು ಅಥವಾ ಮನೆಯಲ್ಲಿ ಯಾರಾದರೂ ಇನ್ಫೆಕ್ಟೆಡ್ ಪರ್ಸನ್ ಯೂಸ್ ಮಾಡಿದ್ದು ಯುಟೆನ್ಸಿಲ್ಸ್ ಅದು ಇದೆಲ್ಲ ಕ್ಲೀನ್ ಆಗಿ ಇರಬೇಕು. ಇಫ್ ಯು ಕೀಪ್ ಕ್ಲೀನ್ ಯು ವಿಲ್ ಬಿ ಸೇಫ್. ಇಲ್ಲಿಯವರೆಗೆ ಜ್ವರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿ ನಮಗೆ ಸೂಕ್ಷ್ಮವಾಗಿ ಅದರ ಬಗ್ಗೆ ಹೇಳಿದ್ರಿ. ಹೇಗೆ ನಾವು ಮುಂಜಾಗ್ರತೆ ಕ್ರಮ ಮತ್ತು ಸ್ವಚ್ಛತೆಯ ಬಗ್ಗೆ ಕೂಡ ನಮ್ಮ ವೀಕ್ಷಕರಿಗೆ ಹೇಳಿದ್ರಿ. ಇಲ್ಲಿಯ ತನಕ ಬಂದು ಜ್ವರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.